ವಲಯದ ಎಲ್ಲ ಸೇವಕರು ಕಾಸರಗೋಡು ತಾಲೂಕಿನ ಮತ್ತೆ ಮುಖ್ಯಸ್ಥರು ಇದರ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ಜರುಗುವ 1584ನೇ ಮಧ್ಯವರ್ಜನ ಶಿಬಿರದ ಶುಭ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಸೌಪರ್ಣಿಕ ನವಜೋಗ ಸಮಿತಿಯ ಬಹು ದಿನಗಳ ಕನಸು ಅವರ ಒಂದು ಮುಂದಾಳತ್ವದಲ್ಲಿ ಊರಿನ ಗಣ್ಯರ ಸಹಕಾರ ಮಾರ್ಗದರ್ಶನವನ್ನು ಪಡೆದು ಅವರ ಸಹಕಾರದಲ್ಲಿ ತಮ್ಮದೇ ಆದ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಿಕೊಂಡು ಒಂದು ವ್ಯವಸ್ಥಿತವಾದ ಮಧ್ಯವರ್ಜನ ಶಿಬಿರವನ್ನು ನಡೆಸಬೇಕೆನ್ನುವಂಥದ್ದು ನಮ್ಮ ಸೌಪರ್ಣಿಕ ನವಜೀವನ ಸಮಿತಿಯ ಸರ್ವ ಸದಸ್ಯರ ಬಹುದಿನದ ಕನಸು. ಈ ಒಂದು ನಿಟ್ಟಿನಲ್ಲಿ ಈ ಬೇಡಿಕೆಯನ್ನು ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ವೇದಿಕೆಯ ಮುಂದಿಟ್ಟಾಗ ಅಲ್ಲಿನವರು ಒಂದು ಒಪ್ಪಿಗೆಯ ಮೇರೆಗೆ ಈ ಒಂದು ನಿಟ್ಟಿನಲ್ಲಿ ಈ ಶಿಬಿರವನ್ನು ಆಯೋಜನೆ ಮಾಡುವ ನಾವು ಸಮಾಲೋಚನಾ ಸಭೆಯನ್ನು ಆರಂಭದಲ್ಲಿ ಕರೆದಿದ್ದೆವು. ಆ ಸಮಾಲೋಚನಾ ಸಭೆಯಲ್ಲಿ ನಮ್ಮ ಮಲ್ಲಾಮಿಕ ನವಜೀವನ ಸಮಿತಿ ಮೌನ, ಮಹಾದೇವ ನವಜೀವನ ಸಮಿತಿ ಕಳತ್ತೂರು ಹಾಗೂ ಮಂಜುನಾಥ ನವಜೀವನ ಸಮಿತಿ ಅಡೂರು ಇವರೆಲ್ಲರೂ ತಾವು ಈ ಒಂದು ಸಮಿತಿಯವರ ಜೊತೆಗೆ ಈ ಶಿಬಿರದಲ್ಲಿ ನಮ್ಮಿಂದ ಆಗುವಂತಹ ಸಹಕಾರ ನಾವು ಮಾಡುತ್ತೇವೆ ಎಂದು ಅವರು ಮುಂದೆ ಬಂದು ಒಟ್ಟು ಈ ಒಂದು 4 ಸಮಿತಿಗಳ ಒಮ್ಮತದ ಅಭಿಪ್ರಾಯದಂತೆ ಬಹಳ ಉತ್ತಮವಾದ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಿಕೊಂಡು ಈಗ ಉದ್ಘಾಟನೆಯ ಹಂತದಲ್ಲಿದೆ. ಯೋಜನಾ ಮಟ್ಟದಲ್ಲಿ 1584ನೇ ಮಧ್ಯವರ್ಜನ ಶಿಬಿರ ಆದರೂ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಇದು 16ನೇ ಮಧ್ಯವರ್ಜನ ಶಿಬಿರ. ಈ ಒಂದು ಉದ್ಘಾಟನಾ ಸಮಾರಂಭವನ್ನು ನಾವು ನಮ್ಮ ಬದಿಯಡ್ಕದ ಧಾರ್ಮಿಕ ಮುಖಂಡರು ಎಲ್ಲರ ಚಿರಪರಿಚಿತರು ಸಂತೋಷದಿಂದ ಕಾರ್ಯಕ್ರಮದ ಉದ್ಘಾಟನೆಗೆ ಬರುವುದಾಗಿ ಒಪ್ಪಿಕೊಂಡಿದ್ದು ಈಗ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆ ಬಂದಿದ್ದಾರೆ. ಅವರ ಮಾತುಗಳನ್ನು ನಾವೆಲ್ಲರೂ ಈಗಾಗಲೇ ಬಹಳ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರಾರ್ಥನೆಯನ್ನು ಮಾಡುತ್ತಾ ಸ್ಥಳ ಸಾನ್ನಿಧ್ಯದೆಲ್ಲ ದೇವದೇವರುಗಳನ್ನು ವಿಶೇಷವಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಪ್ರಮುಖ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ಡಿ ಹೆಗಡೆ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿ ಕೂತಿರುವಂತ ಎಲ್ಲ ಗಣ್ಯರಿಗೆ ಕೂಡ ಮತ್ತೊಮ್ಮೆ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಕನ್ನಡ ಅವತರು ಈಗ ಮಲಯಾಳಂ ಕನ್ನಡದಿಂದ ಮಾಡಿರಬಾರ್ದು, ಕನ್ನಡ ಆಗ್ಬೋದಲ್ಲ? ಕನ್ನಡ ಸರಿ. ಇಲ್ಲಿ ಸೇರಿದಂತ ಎಲ್ಲ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಮಾಡುತ್ತಾ ಬಹಳ ಸಂತೋಷ ಆಗ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮೂಲಕ ಇವತ್ತು 1584ನೇ ಮಧ್ಯವರ್ಜನ ಶಿಬಿರ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂತ ಜನಜಾಗೃತಿ ವೇದಿಕೆ. ನಾವು ವಿಸ್ತಾರವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ, ಗೊತ್ತಿದ್ರೆ ಇಲ್ಲೆಲ್ಲ ಗೊತ್ತಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂತ ಜನಜಾಗೃತಿ ವೇದಿಕೆ ತಾಲೂಕಿನಿಂದ ಜಿಲ್ಲೆಗೆ ಆಯಿತು. ಇವತ್ತು ರಾಜ್ಯ ಮಟ್ಟದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಎನ್ನುವಂತ ಮುಖಾಂತರ ಇವತ್ತು ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಿರ್ಮಾಣ ಮಾಡ್ತಾ ಇದೆ. ಪ್ರಾರಂಭದಲ್ಲಿ ಯೋಜನೆ ಹುಟ್ಟಿ ಬೆಳೆದಾಗ ಭಗವಾನ್ ಬಾಹುಬಲಿಯ ಪ್ರತಿಷ್ಠಾಪನೆ ನೆನಪಿಗೋಸ್ಕರ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾತೃಶ್ರೀ ಅಮ್ಮನವರು ಬೆಳ್ತಂಗಡಿ ತಾಲೂಕಿನ ಜನತೆಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು, ಬಾಹುಬಲಿಯ ಪ್ರತಿಷ್ಠಾಪನೆ ನೆನಪಿಗೋಸ್ಕರ ಶಾಶ್ವತವಾಗಿ ಆ ಕಾರ್ಯಕ್ರಮ ಜನರ ಮನಸ್ಸಿನಲ್ಲಿ ಉಳಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಒಂದು ಯೋಜನೆಯನ್ನು ಹಾಕಿಕೊಂಡರು, ಒಂದು ಯೋಚನೆಯನ್ನು ಮಾಡಿ ಒಂದು ಯೋಜನೆಯನ್ನು ಹಾಕಿಕೊಂಡು ಅದುವೇ ಗ್ರಾಮಾಭಿವೃದ್ಧಿ ಯೋಜನೆ. ನಮ್ಮ ಬೆಳ್ತಂಗಡಿ ತಾಲೂಕಿನ 3 ಗ್ರಾಮದಲ್ಲಿ ಮೊದಲನೇ ಬಾರಿಗೆ ಅದನ್ನು ಬೀಜವನ್ನು ಹಾಕಿ ಒಂದು 10 ಮಂದಿ ಸೇರಿ ಸ್ವಸಹಾಯ ಸಂಘವನ್ನು ಮಾಡಿ ವಾರದಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿ ಸಭೆಯ ಮುಖಾಂತರ 10 ರೂಪಾಯಿ ಉಳಿತಾಯ ಮಾಡಿ ಆ ದುಡ್ಡನ್ನು ಬ್ಯಾಂಕಿಗೆ ಕಟ್ಟಿ ಅಲ್ಲಿಂದ ಸಾಲವನ್ನು ತೆಗೆದುಕೊಂಡು ಕೃಷಿ ಅಭಿವೃದ್ಧಿ, ಮಕ್ಕಳ ಶಿಕ್ಷಣ, ಬಂಜರು ಭೂಮಿ ಕೃಷಿ, ಬೇರೆ ಅಭಿವೃದ್ಧಿಯ ಕೆಲಸವನ್ನು ಮಾಡಬೇಕೆನ್ನುವ ಉದ್ದೇಶದಿಂದ 3 ಗ್ರಾಮದಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆ ಬೀಜವನ್ನು ಹಾಕಿದ್ವಿ. ಅದು ಬೆಳೀತಾ ಹೋದಾಗೆ ಎಲ್ಲಿವರೆಗೆ ಬೆಳೀತಾ ಅಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮದಲ್ಲಿ ಇದು ವಿಸ್ತಾರ ಆಯಿತು. ಆ ವಿಸ್ತಾರವಾಗಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಅದ್ಭುತವಾದ ಕ್ರಾಂತಿ. ರಾಜ್ಯದೆಲ್ಲ ಜನತೆ ಕೂಡ ಬೆಳ್ತಂಗಡಿ ತಾಲೂಕಿನನ್ನು ನೆಟ್ಟೇರಿಗಾಗಿ ನೋಡುವಂಥದ್ದು. ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿದೆ, ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಮೂಲಿ ಹುಲ್ಲಿನ ಮನೆ ಸುಂದರವಾದಂತಹ ಮನೆಯನ್ನು ಕಟ್ತಿದ್ದಾರೆ. ಒಂದು ರೀತಿಯ ಅದ್ಭುತ ಕ್ರಾಂತಿ ಆ ತಾಲೂಕಿನಲ್ಲಿ ಆಗಿದೆ. ಯೋಜನೆಯಲ್ಲಿ ಸೇರಿದಂತೆ ಎಲ್ಲರೂ ಕೂಡ ಸಂಘದ ಫಲಾನುಭವಿಗಳು ಅದ್ಭುತವಾದಂತಹ
ಸಾಧನೆಯನ್ನು ಮಾಡಿದ್ರು. ಅವಾಗ ಒಂದು NGO ಸಂಸ್ಥೆಯವರು ಪೂಜ್ಯರನ್ನು ಭೇಟಿಯಾಗಿ ಬಂದು, ಪೂಜ್ಯರೇ ನಿಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತ ಕಾರ್ಯಕ್ರಮ ಬಹಳ ಒಳ್ಳೆದಿದೆ, ಇದರ ಬಗ್ಗೆ ನಾವು ಒಂದು ಅಧ್ಯಯನ ಮಾಡ್ತೇವೆ ಅಂತ ಹೇಳಿ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಕ್ಕೂ ಕೂಡ ಹೋದ್ರು. 81 ಗ್ರಾಮದಲ್ಲಿ ಸರ್ವೆ ಮಾಡಿದಾಗ ಸ್ವಸಹಾಯ ಸಂಘದಲ್ಲಿ ಸೇರಿದಂತ ಗ್ರಾಮಾಭಿವೃದ್ಧಿ ಯೋಜನೆ ಫಲಾನುಭವಿಗಳ 100 ಕುಟುಂಬದಲ್ಲಿ 90% ಜನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಕೃಷಿ ಕ್ಷೇತ್ರದಲ್ಲಿ ಬೇರೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಪರಿವರ್ತನೆ, ಬದಲಾವಣೆಯನ್ನು ಕಂಡಿದ್ದಾರೆ. ಆದರೆ 10% ಜನ ಸಂಘದಲ್ಲಿದ್ದಾರೆ, ಉಳಿತಾಯ ಮಾಡ್ತಾರೆ, ಸಾಲ ತಗೊಳ್ತಾರೆ, ಆದ್ರೆ ಯಾವುದೇ ರೀತಿಯ ಅಭಿವೃದ್ಧಿಯ ಕೆಲಸ ಅಲ್ಲಿಲ್ಲ. ಅದರ ಅವರ ಉತ್ಪಾದನೆಯ ಮಟ್ಟ ಸಂಪನ್ಮೂಲ ಎಲ್ಲಿ ಹೋಗ್ತದೆ ಅಂತ ಹೇಳಿದಾಗ ಈ ಪ್ರಪಂಚದ ಭೀಕರವಾದಂತ ಕಾಯಿಲೆ, ಪ್ರಪಂಚದ ಪಂಚಮಹಾ ಕಾಯಿಲೆ ಇದೆ. ಏಡ್ಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಹೃದಯದ ಕಾಯಿಲೆ ಆಗಿರ್ಬೋದು, TB ಆಗಿರ್ಬೋದು, ಎಲ್ಲ ಕಾಯಿಲೆಗಳಿಂದ ಭೀಕರವಾದಂತ ಕಾಯಿಲೆ ಮದ್ಯಪಾನಕ್ಕೆ, ಆಚಟಕ್ಕೆ ಒಂದಷ್ಟು ದುಡ್ಡುಗಳನ್ನು ಖರ್ಚು ಮಾಡ್ತಿದ್ದಾರೆ ಅಂತ ವಿಷಯ ಇಲ್ಲಿ ತಿಳಿಯಿತು. ಏನ್ ಮಾಡುದು? ಈ ವಿಷಯ ಪೂಜೆಗೆ ಗೊತ್ತಾಯಿತು. ಆಗ ಮೊದಲನೇ ಬಾರಿಗೆ ಸುಮಾರು 30 ವರ್ಷಗಳ ಹಿಂದೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಮದ್ಯಪಾನ ಇದನ್ನು ಏನ್ ಮಾಡುವುದು ಎನ್ನುವ ಉದ್ದೇಶದಿಂದ ನಾವು ಹಾಕಿದಂತ ಮೊದಲ ಹೆಜ್ಜೆ, 25 ವರ್ಷಗಳ ಹಿಂದೆ ಹಾಕಿದಂತ ಒಂದು ದೊಡ್ಡ ಹೆಜ್ಜೆ ಅಂತ ಹೇಳಿದ್ರೆ, ಜನಜಾಗೃತಿ ವೇದಿಕೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಹುಟ್ಟು ಹಾಕಿದೆವು. ಈ ಜನಜಾಗೃತಿ ವೇದಿಕೆಯ ಮೂಲಕ ನಾವು ಏನ್ ಮಾಡಿದೆವು ಅಂತ ಹೇಳಿದ್ರೆ, ಇಡೀ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ವೈನ್ ಶಾಪ್, ಬ್ರಾಂಡಿ ಅಂಗಡಿ, ಸರಾಯಿ ಅಂಗಡಿ, ಶೇಂದಿ ಅಂಗಡಿ ಎಲ್ಲವನ್ನೂ ಕೂಡ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ತಾಲೂಕಿನಲ್ಲಿ ಮದ್ಯ ಮಾರಾಟ ಮಾಡಬಾರದು ಎನ್ನುವಂತ ಹೋರಾಟವನ್ನು ಆ ಸಂದರ್ಭದಲ್ಲಿ ಮಾಡಿ, ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ನಾವೆಲ್ಲ ಮಕ್ಕಳು JH ಪಾಟೀಲ್ ಅವರು ಸರ್ಕಾರದ ಘೋಷಣೆ ಮಾಡಿದ್ರು, ಬೆಳ್ತಂಗಡಿ ಪಾನ್ ಅಂತ ತಾಲೂಕು ಅಂತ ಹೇಳಿ ಮದ್ಯ ಮಾರಾಟ ಇಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಘೋಷಣೆ ಆಯಿತು. ನಮಗೆಲ್ಲ ಬಹಳ ಸಂತೋಷ ಆಯಿತು. ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆಗೆ ಕೂಡ ತಾಲೂಕಿನಲ್ಲಿ ಮದ್ಯಪಾನ ಇಲ್ಲ ಅನ್ನುವಂತ ಒಂದು ಸಂದೇಶ ಮತ್ತು ಸಂತೋಷಗೊಂಡೆವು. ಆದರೆ ನಮ್ಮ ಕೆಲಸ ನೀರಿನ ಮೇಲೆ ಹೋಮ ಮಾಡಿದಂಗಾಯಿತು. ಬೆಳ್ತಂಗಡಿ ತಾಲೂಕಿನಲ್ಲಿ ಮದ್ಯ ಮಾರಾಟ ಇಲ್ಲದಿದ್ರೆ ಏನಾಯಿತು? ಈ ಕುಡಿತದ ವ್ಯಸನಿಗಳು ಬೆಳ್ತಂಗಡಿಯಲ್ಲಿ ಎಣ್ಣೆ ಸಿಗದಿದ್ರೆ ಪುತ್ತೂರು ತಾಲೂಕಿನಲ್ಲಿ ಸಿಗ್ತದೆ, ಕಾರ್ಕಳದಲ್ಲಿ ಸಿಗುತ್ತೆ, ಮೂಡಿಗೆರೆಯಲ್ಲಿ ಸಿಗುತ್ತೆ. ಅದು ಎಲ್ಲಿ ಸಿಗದಿದ್ರೆ ತಾವೇ ಸ್ವತಃ ಕಳ್ಳಬಟ್ಟಿ ಮಾಡಿ ಮನೆಯಲ್ಲಿ ಮದ್ಯಪಾನ ಕುಡಿಯುವಂತ ವ್ಯವಸ್ಥೆಯಲ್ಲಿ ಆಯಿತು. ಯಾರು ಕೂಡ ಕುಡಿತದ ವ್ಯಸನಿಗಳು, ಕುಡಿತದ ವ್ಯಕ್ತಿಗಳು ಕುಡಿತವನ್ನು ಕಡಿಮೆ ಮಾಡಲಿಲ್ಲ, ತಾಲೂಕಿನಲ್ಲಿ ಮದ್ಯಪಾನ ಇಲ್ಲ ಅಂತ ಕಡಿಮೆ ಮಾಡಲಿಲ್ಲ. ಎಷ್ಟೋ ಜನ ಹೆಗಡೆಯವರಿಗೆ ಫೋನ್ ಮಾಡಿ ಹೇಳಿದ್ರು, ಪೂಜೆರೆ ನಿಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಒಳ್ಳೆಯದು, ಭಾರಿ ಒಳ್ಳೆಯದು, ಆದ್ರೆ ಈ ಬಾರ್ ಬಂದ್ ಮಾಡುವುದು ನಿಮಗೆ ಬೇಡ ಇತ್ತು ಅಂತ ಹೇಳಿ. ಆಗ ಹೆಗಡೆ ಒಂದು ಮಾತು ಹೇಳಿದ್ರು, ಮುಂದಿಟ್ಟಂತ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೆ ಹಿಂದಿರುವುದಿಲ್ಲ. ಹಾಗಂತೇಳಿ ನಾವು ಹೋರಾಟ ಮಾಡೋದು, ಪ್ರತಿಭಟನೆ, ಸಮುದ್ರದ ಎದುರು ಬಾರ್ ಬಂದ್ ಮಾಡೋದು ಅಂತ ಹೇಳಿದ್ರೆ ಸಮುದ್ರದ ಎದುರು ಭಾಗದಲ್ಲಿ ಈಜಿದಾಗೆ. ಆಗ ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಮಾತನಾಡುವ ಬಂದಿವಾಗ ಈ ಕಲಿಯುಗದ ನಡೆದಾಡ ದೇವರು ಪೂಜ್ಯ ದೊಡ್ಡ ಸಂದೇಶವನ್ನು ಜಗತ್ತಿಗೆ ಸಾರಿದರು. ಅದುವೇ ಕಡಿಮೆ ದಿನದಲ್ಲಿ, ಕಡಿಮೆ ಖರ್ಚಿನಲ್ಲಿ ಒಬ್ಬ ವ್ಯಕ್ತಿಯ ಅಂತರಂಗವನ್ನು ಭೇದಿಸಿ ಮಾನಸಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಮನ ಪರಿವರ್ತನೆ ಮೂಲಕ ಒಬ್ಬ ವ್ಯಕ್ತಿಯನ್ನು ಪರಿವರ್ತನೆ ಮಾಡಿ ಸಮಾಜದ ಮುಖ್ಯವಾಗಿ ತರುವಂತಹ ಕೆಲಸವನ್ನು ಮಾಡಲಿಕ್ಕೆ ಒಂದು ಉದ್ದೇಶದಿಂದ ಅವತ್ತು ಪ್ರಾರಂಭ ಆದಂತಹ ಮಧ್ಯವರ್ಜನೆ ಶಿಬಿರ, ಬೆಳ್ತಂಗಡಿ ತಾಲೂಕಿನಲ್ಲಿ ಹುಟ್ಟಿ ಬಂದಂತಹ ಮಧ್ಯವರ್ಜನೆ ಶಿಬಿರ ಇವತ್ತು ರಾಜ್ಯಾದ್ಯಂತ 1573 ಮಧ್ಯವರ್ಜನೆ ಶಿಬಿರದ ಮೂಲಕ 1.5 ಲಕ್ಷ ಜನ ಇವತ್ತು ಕಡಿಮೆ ದಿನದಲ್ಲಿ ಕುಡಿತವನ್ನು ಬಿಟ್ಟು ನೆಮ್ಮದಿಯ ಜೀವನ ನಡೆಸುವಂತಹ ದೊಡ್ಡ ಕಾರ್ಯಕ್ರಮ ನಮ್ಮ ಪ್ರಪಂಚದಲ್ಲಿ ನಡೆಯುತ್ತಿದೆ. ಅದು ಈ ಮಧ್ಯವರ್ಜನೆ ಶಿಬಿರ ಸಾಕ್ಷಿ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ. ಇವತ್ತು ಸಾವಿರಾರು ಜನ ನಮ್ಮ ಮಧ್ಯವರ್ಜನೆ ಶಿಬಿರದಲ್ಲಿ ಕಡಿಮೆ ದಿನ, 8 ದಿನ ಕಡಿಮೆ ಖರ್ಚಿನಲ್ಲಿ ಆ ಅಂತರಗಳನ್ನು ಭೇದಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಪೊಲೀಸ್ ಇಲಾಖೆಯವರಿದ್ದಾರೆ, ಕುಡಿತದ ವ್ಯಸನಿಗಳನ್ನು ಕಿವಿಗೆ ಬೆಟ್ಟು ಕೊಟ್ಟು ಕುಡಿತವನ್ನು ಬಿಡಿಸಬಹುದಿತ್ತು, ಆದ್ರೆ ಆಗುವುದಿಲ್ಲ. ದೇವರಲ್ಲಿ ಪ್ರಮಾಣ ಮಾಡಿ ಕುಡಿತವನ್ನು ಬಿಡಿಸಲಿಕ್ಕೆ ಆಗುವುದಿಲ್ಲ. ಉರುಕುಗಳನ್ನು, ತಾಯಿತಗಳನ್ನು, ಭಸ್ಮಗಳನ್ನು, ಮದ್ದುಗಳನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯನ್ನು ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ಬಹಳ ಸಂತೋಷ ಆಗ್ತಿದೆ ನನಗೆ. ಯಾಕಂತ ಹೇಳಿದ್ರೆ ಇದೇ ವೇದಿಕೆಯಲ್ಲಿ 2017ರಂದು ನಮ್ಮ ದೇವಪ್ರಸಾದ್ ಅವರು ಇದೇ ವೇದಿಕೆಯಲ್ಲಿ ಮಧ್ಯವರ್ಜನೆ ಶಿಬಿರವನ್ನು ನಮ್ಮ ಸುಬ್ಬಳ್ಳಿಗೆ ನವೋದ್ಯಮ ಸಮಿತಿಯವರು ಮಾಡಿ ಹಲವಾರು ಮಂದಿ ನವೋದ್ಯಮ ಸಮಿತಿ ಸದಸ್ಯರಿದ್ದಾರೆ. ಆ ಸಂದರ್ಭದಲ್ಲಿ ಕಾರಣವಾಗಿ ಬಹಳ ಒಳ್ಳೆಯ ಶಿಬಿರ ಆಗಿದೆ, ನಾವು ಬರ್ಲಿಕ್ಕೆ ಆಗಿಲ್ಲ ಆ ಸಂದರ್ಭದಲ್ಲಿ. ಆದರೆ ಇವತ್ತು ಈ ರಾಜ್ಯದಲ್ಲಿ
ಸೇರಿ 6 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮತದಾನದ ಬಾರಿಗೆ ಅಮೋಘವಾದಂಥ ಒಂದು ಪ್ರದರ್ಶನವನ್ನು ಇವತ್ತು ನಾವು ಆಯೋಜನೆ ಮಾಡಿ ಕೆರೆ ಹೊತ್ತಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಿದೆ. ಒಂದು ಕಡೆ ಮಧ್ಯವರ್ತಿಯ ಶಿಬಿರ ಅಂತ ಹೇಳಿದ್ರೆ ಇದು ದೇವಸ್ಥಾನದ ಪ್ರಮುಖ ಕೆಲಸದ ಪುಣ್ಯದ ಕೆಲಸ. ಇವತ್ತು ಒಂದಷ್ಟು ಜನ ಇವತ್ತು ಗಣ್ಯರಿದ್ದಾರೆ. ನಮ್ಮ ಪಾಟಲಿಯವರು, ನಮ್ಮ ಎಂಟೈರ್ ಟೀಮ್, ನಮ್ಮ ಸೌಪರ್ಣಿಕ ನವೋದ್ಯಮ ಸಮಿತಿ ಆಗಿರ್ಬೋದು, ಮಲಾಂಬಿಕ ನವೋದ್ಯಮ ಸಮಿತಿ ಮಲ ಆಗಿರ್ಬೋದು, ಮಹಾದೇವ ನವೋದ್ಯಮ ಸಮಿತಿ ಕಳಪುರ ಆಗಿರ್ಬೋದು, ಮನೆಯಾದ ನವೋದ್ಯಮ ಸಮಿತಿ ಅಡೂರು ಮತ್ತು ವೈವರಿಕೆ ಈ ಭಾಗದ ಎಲ್ಲ ನವೋದ್ಯಮ ಸಮಿತಿಯವರು ಅತ್ಯಂತ ಜನ ಇವತ್ತು ಕುಡಿತವನ್ನು ಬಿಟ್ಟು ನೆಮ್ಮದಿ ಜೀವನ ನಡೆಸಿದ್ದಾರೆ. ಒಂದು ಕಡೆ ಈ ಈಗ 20-30 ಜನ ನೀವು ಸೇರಿದ್ದೀರಾ. ನಿಮಗೆ ಬೇಕಾದ 60 ಜನ ಮಧ್ಯಾಹ್ನ 12 ಗಂಟೆಗೆ 1 ಗಂಟೆಗೆ ಅಡ್ಮಿಷನ್ ಕ್ಲೋಸ್ ಮಾಡ್ತೇವೆ ನಾವು. ಇದು ಕಡಿಮೆ ದಿನದಲ್ಲಿ ನೀವೇನು ಟೆನ್ಷನ್ ಮಾಡಬೇಕಂತಿಲ್ಲ. ಜೋರು ಮಾಡಿ ಬೆಟ್ಟು ಕೊಟ್ಟು ಪರಿವರ್ತನೆ ಮಾಡಲಿಕ್ಕೆ ಆಗುದಿಲ್ಲ. ನಮ್ಮ ಜಿಲ್ಲಾಧಿಕಾರಿಗಳೇ, ಆರೋಗ್ಯ ಸಹಾಯಕರಿದ್ದಾರೆ, ನಮ್ಮ ಯೋಜನಾಧಿಕಾರಿಗಳಿದ್ದಾರೆ, ನಮ್ಮ ಮೇಲ್ವಿಚಾರಕರಿದ್ದಾರೆ, ಮುಖ್ಯವಾಗಿ ನಮ್ಮ ಕಾರ್ಯಕರ್ತರಿದ್ದಾರೆ, ಮುಖ್ಯವಾಗಿ ನಮ್ಮ ಸಮಿತಿ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ನಮ್ಮ ಜಿಲ್ಲಾ ಅಧ್ಯಕ್ಷರು ಅಶೋಕ್ ರವರಿದ್ದಾರೆ, ನಮ್ಮ ಎಂಟೈರ್ ಟೀಮ್ನವರು ಇವತ್ತು ನಿಮ್ಮೊಟ್ಟಿಗೆ ಕಡಿಮೆ ನಿಮ್ಮನ್ನು ಪರಿವರ್ತನೆ ಮಾಡುವಂತ ಕೆಲಸ ಮಾಡ್ತಿದ್ದೀವಿ. ಒಂದು ಕಡೆ ಇವತ್ತು ನೀವು ಟೆನ್ಷನ್ ಅಲ್ಲಿ ಕೂತಿದ್ದೀರಾ, ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಇವತ್ತು ಮಂಡ್ಯ ಬಿಸಿಯಲ್ಲಿ ಕೂತಿದ್ದವರು ಒಮ್ಮೆ ಇಲ್ಲಿ ಹೊರಗೋಗುವ ನಾನು ಸಿಕ್ಕಿದ್ದೀನಿ ಅಂತ ಯೋಚನೆ ಮಾಡುವವರು ಕೇವಲ 3 ದಿನದಲ್ಲಿ ನಾವು ಕೊಡುವಂತ ಔಷಧಿಯಿಂದ, ಇಲ್ಲಿಯ ಮಾಹಿತಿಯಿಂದ, ಇಲ್ಲಿಯ ಕಾರ್ಯಕ್ರಮದಿಂದ ಯಾರಿಗೆ ಮದ್ಯಪಾನ ಇಲ್ಲದೆ ಕೈಕಾಲು ನಡೆಯುತ್ತದೆ, ಮಾನಸಿಕ ಭ್ರಮೆ, ನನಗೆ ಮದ್ಯ ಇಲ್ಲದೆ ಕೈಕಾಲು ನಡೆಯುತ್ತದೆ, ನನಗೆ ಮದ್ಯಪಾನ ಇಲ್ಲದೆ ಊಟ ಮಾಡಲಿಕ್ಕೆ ಆಗುದಿಲ್ಲ, ನನಗೆ ಮದ್ಯಪಾನ ಇಲ್ಲದೆ ನನಗೆ ನಿದ್ದೆ ಬರುತ್ತಿಲ್ಲ ಅಂತ ಭ್ರಮೆಯನ್ನು ಬಿಟ್ಟು ಕೇವಲ 3 ದಿನದಲ್ಲಿ ಕೈಕಾಲು ನಡೆದುವವನಿಗೆ ನಮ್ಮ ಚಿಕಿತ್ಸೆ, ಮಾಹಿತಿ, ಮಾರ್ಗದರ್ಶನ ಇಲ್ಲಿ ವ್ಯವಸ್ಥೆಯಿಂದ ಸೂಜಿಗೆ ನೂಲು ಹಾಕುವಂತ ಕ್ಲಾರಿಟಿಯ ವ್ಯಕ್ತಿಯನ್ನಾಗಿ ನಾವು ಮಾಡ್ತೇವೆ. ಇದೇ ವೇದಿಕೆಯಲ್ಲಿ ತಂದು ಅವನಿಗೆ ಸೂಜಿಗೆ ನೂಲು ಹಾಕುವಂತ ವ್ಯಕ್ತಿ, ಪರ್ಫೆಕ್ಟ್ ವ್ಯಕ್ತಿಯನ್ನಾಗಿ ನಾವು ಮಾಡಿಬಿಟ್ಟೇವೆ. ಒಂದು ಕಡೆ 8 ದಿನದ ಕಾರ್ಯಕ್ರಮದಲ್ಲಿ ನೀವಿಲ್ಲ, ಇಲ್ಲಿ ಬಂದಿದ್ದೀರಾ, ಗೊತ್ತಿತ್ತೋ ಗೊತ್ತಿಲ್ಲದೆ ಬಂದಿರ್ಬೋದು, ನೀವೇನು ಟೆನ್ಷನ್ ಮಾಡಬೇಡಿ. ಇದು ದೇವರ ಕೆಲಸ. ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪ ದುಡ್ಡು ಬಿಡಿಲ್ಲ, ಮಂಜುನಾಥ ಸ್ವಾಮಿ ಮಾತು ಬಿಡಿಲ್ಲ. ಅದರಿಂದ ಈ ದೇವಸ್ಥಾನ ಸನ್ನಿಧಿಯಾದಲ್ಲಿ ನೀವೆಲ್ಲ ಸೇರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿ ಆಯುರಾರೋಗ್ಯ, ಕೀರ್ತಿ, ಶ್ರೇಯಸ್ಸು, ಸಕಲ ಸಂಪತ್ತನ್ನು ಕೊಡ್ಲಿ. ನಮ್ಮ ಎಂಟೈರ್ ಟೀಮ್, ಯೋಜನೆಯವರು, ಒಕ್ಕೂಟದವರು, ಪದಾಧಿಕಾರಿಗಳು, ಮುಖ್ಯವಾಗಿ ನಿಮಗೆ ಮಾದರಿ, ನಿಮಗೆ ಕುಡಿತ ಬಿಡ್ಲಿಕ್ಕೆ ನಿಮಗೆ ಇಟ್ಬೋದು, ಕುಡಿತ ಬಿಟ್ಟರೆ ಏನಾದ್ರೂ ಆಗುತ್ತೆ, ಒಮ್ಮೆ ಮದ್ಯಪಾನ ಬಿಟ್ಟರೆ ಏನಾದ್ರೂ ಆಗುತ್ತೆ ಅಂತ ನಿಮ್ಮ ಮಾನಸಿಕ ಭ್ರಮೆ ಇದೆ, ಅದನ್ನು ಬಿಟ್ಟು ಬಿಡಿ. ಇವತ್ತು 10 ವರ್ಷ 15 ವರ್ಷ ಕುಡಿದು ಹೋಗ್ಬಿಟ್ಟಂತ ಸಾಧಕ ನವೋದ್ಯಮ ಸಮಿತಿಯವರು ಇಲ್ಲಿದ್ದಾರೆ. ಮುಖ್ಯವಾಗಿ ಸೌಪರ್ಣಿಕ ನವೋದ್ಯಮ ಸಮಿತಿಯ ಸರ್ವ ಸದಸ್ಯರಿಗೆ ಎಲ್ಲರಿಗೂ, ಮುಖ್ಯವಾಗಿ ಇವರಿಗೆ ಮಾರ್ಗದರ್ಶಿಸಿದಂತ ತಾಲೂಕು ಯೋಜನಾಧಿಕಾರಿಗಳು ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ, ಈ ಶಿಬಿರ 1584 ರಾಜ್ಯದ ಮಾದರಿ ಶಿಬಿರ ಆಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ, ಬಹುಶಃ ನಾನು ಧರ್ಮಸ್ಥಳದಿಂದ ಬಂದಿದ್ದೇನೆ ಇಲ್ಲಿ ತನಕ. ಬೆಳಿಗ್ಗೆ ಎಲ್ಲ ಕಡೆಯಲ್ಲಿದೆ ಕುಡಿಯಿರಿ, ಮಜಾ ಮಾಡಿ, ಎಂಜಾಯ್ ಮಾಡಿ. 6 ಗಂಟೆಗೆ ಬಾರ್ ಓಪನ್ ಆಗಿದೆ, ಎಲ್ಲ ಕಡೆಯಲ್ಲಿ ಕುಡಿಯಲಿಕ್ಕೆ ಅವಕಾಶ ಇದೆ. ಆದ್ರೆ ಕುಡಿಯಿರಿ, ಆದ್ರೆ ಮದ್ಯಪಾನವನ್ನು ಬಿಡಲಿಕ್ಕೆ ಅವಕಾಶ ಇದ್ರೆ ಇವತ್ತು ಬೇರೆಯಾದ 1584ನೇ ಮಧ್ಯವರ್ತಿಯ ಶಿಬಿರ ಶ್ರೀ ಉದರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಮದ್ಯವನ್ನು ತ್ಯಜಿಸಿರುವಂತ ಬೋರ್ಡ್ ಇದ್ರೆ ಅದು ಬೆಳಗಾದ ಉದರೇಶ್ವರ ಸನ್ನಿಧಾನದಲ್ಲಿ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಬಂದು ಮಾಡಲಿಕ್ಕೆ ವಿನಂತಿ ಮಾಡ್ತಾ ನನ್ನ ಪ್ರಸ್ತಾವನೆಯನ್ನು ಮುಗಿಸಿದ್ದೇನೆ. ಜೈ ಜನಜಾಗೃತಿ ಚಪ್ಪ. ಇಲ್ಲಿ ಸೇರಿದ ಎಲ್ಲ ಭಗವಂತನ ಬಂಧುಗಳು ಅವರಿಗೆ ಪ್ರಣಾಮ ಮಾಡ್ತಾರೆ. ಏನೊಂದು ಒಳ್ಳೆಯ ಕಾರ್ಯಕ್ರಮ. ಧರ್ಮಸ್ಥಳದ ಆ ಪರಮ ಪೂಜ್ಯರು, ಆ ಹೆಗಡೆಯವರು ಏನು ಕೊಡುಗೆ, ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚಿದೆ, ಎಷ್ಟು ತಿಳುವಳಿಕೆ ಆಗಿ ಈಗಾಗಲೇ ಅವರು ಹೇಳಿದ್ರು ಪ್ರಸ್ತಾವಕ ಭಾಷಣದಲ್ಲಿ ಹೇಳಿದ್ರು. ಮನುಷ್ಯನಿಗೆ ಮೊದಲನೆಯದು ಮನುಷ್ಯಾಂತಿ ಹೇಳೋದಕ್ಕೆ ಮನಸ್ಸು, ಮಾನವ, ಮನುಷ್ಯ, ಮನೆ, ಆದಮ್, ಆಡಮ್, ಮ್ಯಾನ್. ಮನಸ್ಸು ಇದರಿಂದ
ಮನುಷ್ಯ. ನಮಗೆಲ್ಲ ಗೊತ್ತಿದೆ, ಮದ್ಯಪಾನದಲ್ಲಿ ಒಂದು ಮನುಷ್ಯ ಯಾವ ಯಾವ ರೀತಿಯಲ್ಲಿ ಅವನ ದೇಹ ಹೇಗೆ ಆಗ್ತದೆ, ಮನಸ್ಸು ಏನಾಗ್ತದೆ, ಆ ಮನಸ್ಸೇ ಮುಂದಿನ ಕರ್ಮ ಫಲಗಳು. ಇವತ್ತು ಒಬ್ಬ ಅಂಗವಿಕಲ ಹುಟ್ಟುತ್ತಾನೆ, ಒಬ್ಬ ಅಂಗಹೀನ ಹುಟ್ಟುತ್ತಾನೆ, ಒಬ್ಬ ಮಂದಬುದ್ಧಿ ಹುಟ್ಟುತ್ತಾನೆ, ಒಬ್ಬ ಸುರದೂಗಿ ಹುಟ್ಟುತ್ತಾನೆ. ಯಾಕೆ? ದೇವರಿಗೆ ಏನಾದರೂ ಕೋಪ ಉಂಟಾ? ದೇವರ ಪಾತ್ರ ಏನಾದರೂ ಇದೆ ಅದರಲ್ಲಿ? ಬಹಳ ಗಮನಿಸಬೇಕು ನೀವು. ದೇವರ ಪಾತ್ರ ಯಾವುದೂ ಇಲ್ಲ. ಎಲ್ಲ ಪಾತ್ರ ಕೂಡ ಅವನವನೇ. ನಾನು ಒಳ್ಳೆದಾಗಬೇಕು, ಕೆಟ್ಟದಾಗಬೇಕು, ಬೀಗ ಹಾಕಲಿಕ್ಕೆ ಒಂದು ತೆಗೆದುಕೊಂಡು ಒಂದೇ ಕೀ ಅದು. ಈಗ ತೆಗೆಸಿದ ಲಾಕ್, ಈಗ ತೆಗೆಸಿದ ಅನ್ಲಾಕ್. ಎಲ್ಲದಕ್ಕೂ ಕೀ ಇರುವುದು ಒಂದೇ. ಅದೇ ರೀತಿ ಇಡೀ ನಮ್ಮ ಕರ್ಮ ಫಲಗಳು. ದೇಹ ಹೇಗಾಗ್ತದೆ, ಮಾನಸಿಕವಾಗಿ ಮನಸ್ಸು ಸಮತೋಲನ ತಪ್ಪುತ್ತದೆ, ಮಧ್ಯೆ ಉಳಿದ ಕೂಡಲೇ ನರಗಳು ದುರ್ಬಲ ಆಗ್ತದೆ, ಕಿಡ್ನಿಗಳು, ಲಿವರ್ಗಳು, ಹಾರ್ಟ್ಗಳು, ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ಪರಿವರ್ತನೆ ಮಾಡಿರುವ ಒಂದು ದೊಡ್ಡ ಒಂದು ಕೊಡುಗೆ ಧರ್ಮಸ್ಥಳ ಮಾಡುವ ಒಂದು ಕಾರ್ಯಕ್ರಮ. ಕೇವಲ ಇದು ಮಾತ್ರ ಅಲ್ಲ, ಈಗಾಗಲೇ ಶಿಕ್ಷಣಕ್ಕಾಗಲಿ, ಗುಡಿಗೈಗಾರಿಗಾಗಲಿ, ಇನ್ನು ಕೃಷಿಗಾಗಲಿ ಏನು ಕೊಡುಗೆ, ದೇವಸ್ಥಾನಗಳಿಗಾಗಲಿ, ಭಜನಾ ಮಂದಿರಾಗಲಿ ಏನು ಕೊಡುಗೆ ಹೇಳಿದ್ರೆ ಸಾಕು. ಇದರ ಮೌಲ್ಯವನ್ನು ಗೊತ್ತಾಗ್ತದೆ. ನಮಗೆ ಉಪಗ್ರಹ ಇದೆ ಅಲ್ಲ ಸ್ವಾಮಿ, ಈಗ ಕಿಸಾನ್ ಬಿ, ಸಿ, ಸಿ ಎಲ್ಲ ಹೇಳ್ತೀವಲ್ಲ, ಇದಕ್ಕಿಂತ ಮೊದಲು 72ನೇ ಇಸವಿಯಲ್ಲಿ ಮೊದಲನೇ ಉಪಗ್ರಹ ಆರ್ಯಭಟ. ಗಮನಿಸಬೇಕು ಎಲ್ಲರೂ ಕೂಡ, ಕೇವಲ ಮಧ್ಯವರ್ತಿ ಶಿಬಿರದವರು ಮಾತ್ರ ಅಲ್ಲ. ಮೊದಲ 72ನೇ ಇಸವಿಯಲ್ಲಿ ಉಪಗ್ರಹ ಆರ್ಯಭಟ. ಇದನ್ನು ಎಲ್ಲ ದೇಶದ ವಿಜ್ಞಾನಿಗಳು, ವಿದೇಶದ ವಿಜ್ಞಾನಿಗಳು ಜಂಟಿಯಾಗಿ ಇದನ್ನು ಕಕ್ಷೆಗೆ ಕಳಿಸಿದರು. ಅಲ್ಲಿ ಲ್ಯಾಂಡಿಂಗ್ ಆಯಿತು. ಲ್ಯಾಂಡಿಂಗ್ ಆಗಿ ಇಲ್ಲಿ ವಿಂಡೋ ಓಪನ್ ಮಾಡೋದು ಓಪನ್ ಆಗುವುದಿಲ್ಲ. ಗಮನಿಸಬೇಕು, ಮೊದಲ ಆರ್ಯಭಟ ಕಕ್ಷೆಗೆ ಹೋಗಿ ಇಲ್ಲಿ ವಿಂಡೋ ಓಪನ್ ಮಾಡೋದು ಓಪನ್ ಆಗುವುದಿಲ್ಲ. ಕಡೆಗೆ ವಿಜ್ಞಾನಿಗಳು ಏನೇನು ಪ್ರಯತ್ನ ಮಾಡಿ ವಿಂಡೋ ಓಪನ್ ಆಗುವುದಿಲ್ಲ. ಕಕ್ಷೆಯಿಂದ ಬರಬೇಕಾದ ಎಲ್ಲ ಚಿತ್ರಗಳಾಗಲಿ ಎಲ್ಲ ಬರಬೇಕಲ್ಲ, ಬರುವುದಿಲ್ಲ. ಆಗ ತಿರುವನಂತಪುರದ ಒಂದು ವಿಜ್ಞಾನಿ ಹೇಳಿದ್ರು, ಇದು ಎಂತ ಆಗಬೇಕು ಅಲ್ಲ, ನಾವು ಒಮ್ಮೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳಿ ಒಂದು ಬಸ್ ವಿಜ್ಞಾನಿಗಳು ಧರ್ಮಸ್ಥಳಕ್ಕೆ ಬರೋದು. 72 ಕಥೆ ಇತ್ತು. 75ನೇ ಇಸವಿಯಲ್ಲಿ ಒಂದು ಬಸ್ ವಿಜ್ಞಾನಿಗಳು ಧರ್ಮಸ್ಥಳಕ್ಕೆ ಬಂದು ಪ್ರಾರ್ಥನೆ ಮಾಡಿ ಏನೋ ವಾಪಸ್ ಹೋಗಿ ಏನು ಮಾಡಲಿಲ್ಲ. ಮುಟ್ಟಿದ ಕ್ಷಣ ಪಿಂಡ ಹೋಗ್ತಾರೆ. ಇದು ನಡೆದ ಘಟನೆ. ಇದು ಏನಾದರೂ ಕಟ್ಟು ಬಂದಿಲ್ಲ. ಆದ ಕಾರಣ ಧರ್ಮಸ್ಥಳದಿಂದ ನೀವು ಇಂಥ ಶಿಬಿರದಲ್ಲಿ ನಾವು ಎಲ್ಲ ನೋಡಿ ಈಗಾಗಲೇ ಹೇಳಿದ್ದು 5 ವರ್ಷ ಮೊದಲು ಇಲ್ಲಿ ನಾನು ಕೂಡ ಬಗ್ಗೆ ಹರಿಗಳ ಬಂದದ್ದು. ನಾವೆಲ್ಲ ಪರಿವರ್ತನೆ ಆಗಲಿಕ್ಕೆ ಇರುವ ಒಂದೇ ಒಂದು ಅವಕಾಶ, ಇರೋದು ಒಳ್ಳೆ ಅವಕಾಶ. ಲಕ್ಷಾಂತರ ರೂಪಾಯಿ ಖರ್ಚು ಎಷ್ಟು ಕಾರ್ಯಕ್ರಮಕ್ಕೆ ಸಣ್ಣದಲ್ಲ. ಉಪಹಾರ, ವೈದ್ಯಕೀಯ ಎಲ್ಲವನ್ನು ಮೇಲ್ನೋಟ ನೋಡಬೇಕಾದ್ರೆ ಸಣ್ಣ ಖರ್ಚಲ್ಲ. ಇದನ್ನೆಲ್ಲ ಅವರು ನಿಭಾಯಿಸಿ ನಮ್ಮ ಒಂದು ಮನೆಯಲ್ಲಿ ಒಂದು ಗೃಹಿಣಿ, ಗೃಹಲಕ್ಷ್ಮಿ, ಗರ್ಭಕೋಶ, ಗರ್ಭಗುಡಿ, ಗಾರುಡಿ, ಗರುಡಿ ಯಜಮಾನ ಸರಿಬೇಕು. ನಮ್ಮ ಕರ್ಮ ಫಲಕ್ಕೆ ಎಲ್ಲ ಕೂಡ ಯಜಮಾನ, ಮನೆಯ ಯಜಮಾನ ಸರಿಯಾಗಿರ್ಬೇಕು. ಹೆಂಡತಿಗೆ ಹೇಳಿ ಕೂಡ ಇಲ್ಲ, ಮಕ್ಕಳನ್ನು ಹೇಳಿ ಕೂಡ ಇಲ್ಲ. ಯಜಮಾನ ಸರಿ ಇದ್ರೆ ಒಳ್ಳೆಯ ಯಜಮಾನಿ ಸಿಗ್ತಾಳೆ. ಇಬ್ಬರು ಒಳ್ಳೆಯದಿದ್ರೆ ಒಳ್ಳೆ ಮಕ್ಕಳು ಸಿಗ್ತಾರೆ, ಒಳ್ಳೆ ಕೆಲಸಗಾರರು ಸಿಗ್ತಾರೆ, ಎಲ್ಲವೂ ಒಳ್ಳೆಯದಾಗಿ ಸಿಗ್ತದೆ. ಇದಕ್ಕೆ ಮುಖ್ಯ ಕಾರಣ ಯಜಮಾನ. ನಾವು ಕುಡಿದ ಕ್ಷಣ ಇನ್ನಾದರೂ ಪರಿವರ್ತನೆ ಆಗಲೇಬೇಕು. ಇಷ್ಟು ದೂರ ನೀವು ಇಟ್ಟುಕೊಂಡು ಒಮ್ಮೆ ಬೆಂಕಿ ಗಡ್ಡೆ ಹೊಟ್ಟಿಸಿ, ಓ ಇಲ್ಲಿ ಕುಪ್ಪಿ ಗ್ಲಾಸ್ 1 ಫೀಟ್ ಹತ್ತಿರದಲ್ಲಿ ಒಮ್ಮೆ ಕುಪ್ಪಿ ಗ್ಲಾಸ್ ಈಗ ಮಾಡುವ ಭಗ್ಗದ ಇದು ನಮ್ಮ ಶರೀರದಲ್ಲಿ ಹೋದ್ರೆ ಏನಾಗ್ಬೋದು ನೀವು ಹೇಳಿಕ್ಕೆ ಬೇರೆ ಏನಾದ್ರು ಬೇಕು. ಒಮ್ಮೆ ನೀವು ಟೆಸ್ಟ್ ಮಾಡಬೇಕು. ನೀವು ಕುಡಿಯುವ ಈ ಮದ್ಯವನ್ನು 1 ಫೀಟ್ ದೂರದಲ್ಲಿ ಬೆಂಕಿ ಗಡ್ಡೆಯಲ್ಲಿ ಒರೆಸುವಾಗ ಅದಕ್ಕೆ ತಾತ್ಕಾಲ ಇರೋದು ಇಂಥದ್ದು ಕೂಡ ದೇವರು ಈ ಹೊಟ್ಟೆ ಒಳಗೆ ಹೋಗಿ ಅದನ್ನು ಕೂಡ ಸರಿ ಮಾಡಿ ನಮಗೆ ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರ ದಯ ಏನು ನಮಗೆ ಎಷ್ಟು ಕರುಣೆ, ಎಷ್ಟು ದಯಾಳು, ಎಷ್ಟು ಕಾಣ್ಯ ಸಿಕ್ಕು. ಒಮ್ಮೆ ನೀವು ಟೆಸ್ಟ್ ಮಾಡಬೇಕು. ಬೇರೆ ಒಂದು ಮಧ್ಯದಲ್ಲಿ ಒಂದು ಗ್ಲಾಸ್ ಒಂದು ಕಪ್ನಲ್ಲಿ ಏನಾದರೂ ಬಿಟ್ಟು ಇಲ್ಲಿ ಬೆಂಕಿ ಗಾಡಿ ಓಡಿಸಿದ್ರೆ
ಕಲಿಬೇಕು ನೋಡಿ. ನಾನು ಈಗಲೇ ಹೇಳಿದ್ದೆ, ದೇವರು ಕೇಳಿದಂತೆ ಕೊಡುವನಲ್ಲ, ಮಾಡಿದಂತೆ ಕೊಡುವುದು. ನಾವೆಲ್ಲ ಗ್ರಹಿಸುವುದು ಆಗ ದೇವಸ್ಥಾನ ಏನು ಅಂತ ಹೇಳ್ಬೋದು. ಕರ್ಮ ಫಲವೇ ಅವರಿಗೆ. ಇದು ನಾನು ಎಲ್ಲ ಕಡೆ ಹೇಳಿದ್ರು. ನಾನು ಏನು ಮಾಡ್ತೇನೆ, ನನ್ನ ತಂದೆಯೋ ಹೆಣ್ಣೋ ಗಂಡನೋ ಯಾರೋ ಈ ಜೀವ ಏನು ಕರ್ಮ ಮಾಡ್ತದೋ ಅದು ಅನ್ವಯಿಸಲೇಬೇಕಾಗ್ತದೆ. ಈ ಸಲ ನಾವು ಈ ಮಧ್ಯ ಕುರಿತು ಕ್ಷಯ 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 ಆಯಿತು. ಮುಂದಿನ ಜನ್ಮದಲ್ಲಿ ನಾವು ಹುಟ್ಟುವಾಗಲೇ ಅಂಗವಿಕಲ, ಅಂಗಪೂರ್ಣ, ಮಂದಬುದ್ಧಿ, ಸುರಬುದ್ಧಿ ಎಂಟು ಸರ್ಪನಲ್ಲ ಸ್ವಾಮಿ. ಪ್ರಪಂಚದಲ್ಲಿ ಎಲ್ಲ ಕಡೆ ಅಂಗವಿಕಲ ಹುಟ್ಟುತ್ತಾನೆ. ಇಲ್ಲಿ ಏನೋ ಸರ್ಕಾರ ಏನೋ ಸವಲತ್ತು ಕೊಟ್ಟು ನಾವು ಎಂಟು ಸರ್ಪಲ್ಲಿ ನಾವು ಕೊಡ್ತೇವೆ. ಎಂಟು ಸರ್ಪನಲ್ಲ. ನೀವು ಅಮೆರಿಕದಲ್ಲಿ ಹುಟ್ಟರು ಅಂಗವಿಕಲ, ಅಂಗಪೂರ್ಣ ಎಲ್ಲ ಇದ್ದಾರೆ. ಇದು ಎಂಟು ಸರ್ಪ ಕೂಡ ಆಗುವುದರಿಂದ ನೀವು ಸಂಗತಿ ಅಲ್ಲ. ಇದು ಎಲ್ಲ ತಾನು ಏನು ಮಾಡಿದ್ದೇನೆ ಆ ಮಾಡಿದಕ್ಕೆ ತಕ್ಕದಾಗಿ ತಾಯಿ ಗರ್ಭದಲ್ಲಿ ಬರ್ತದೆ. ಬಹಳ ಎಚ್ಚರಿಕೆ ನೋಡಬೇಕು. ಕಪ್ಪು ನಟ್ಟರೆ ಒಂದು ಗದ್ದೆಯಲ್ಲಿ ಕಪ್ಪು ನಟ್ಟರೆ ಕಪ್ಪು ಆಗ್ತದೆ, ಹಾಗಲಕಾಯಿ ನಟ್ಟರೆ ಹಾಗಲಕಾಯಿ ಆಗ್ತದೆ. ಆದ ಕಾರಣ ತಾನೇ ಹೀಗೆ ಮಾಡಿ ಬೇರೆ ಯಾರು ಅಲ್ಲ. ಒಂದು ಶ್ರೀಮಂತ ಕುಟುಂಬದಲ್ಲಿ ಒಬ್ಬ ಡೋಂಪ್ರಿಯಲ್ಲಿ ಹುಟ್ಟುತ್ತಾನೆ, ಒಬ್ಬ ಅಪಾರ್ಟ್ಮೆಂಟ್ ನಲ್ಲಿ ಹುಟ್ಟುತ್ತಾನೆ, ಒಬ್ಬ ದೊಡ್ಡ ಕುಬೇರ ಆಗ್ತಾನೆ. ಇವತ್ತು ಅಂಬಾನಿಯನ್ನು ಈ ಜನ್ಮದಲ್ಲಿ ಏನಾದ್ರು ಮಾಡಿದ ನಾವು ಒಂದು ಬೆಂಬಲ ಬರಲಿಲ್ಲ. ಹಿಂದೆ ಕೊಟ್ಟವ, ಸಮಾಜಕ್ಕೆ ಕೊಟ್ಟ. ಇವತ್ತು ನಾವು ಕೊಡಬೇಕು, ಸಮಾಜಕ್ಕೆ ಕೊಡ್ಲಿಕ್ಕಿರುವುದೇ. ದೇವರು ಏನೇನು ಕೊಟ್ಟ ನಮಗೆ ಸಣ್ಣ ಸಣ್ಣಗೆ. ಇದು ಮಧ್ಯವರ್ಜನ ಶಿಬಿರದಲ್ಲಿ ನಾವು ಅಗತ್ಯವಾಗಿ ನೋಡಬೇಕಾದ ಕರ್ಮಫಲ. ಕರ್ಮಫಲವನ್ನು ನಾವು ಇದನ್ನು ಉಂಟಾದ ಬೆಳೆದು ನಾವು ಏನು ಮಾಡೋದು. ಎಷ್ಟು ಮನೆಯಲ್ಲಿ ಕರ್ತರೆ ಗೃಹ ಲಕ್ಷ್ಮಿ, ಆ ಮನೆಗೆ ಬೆಳಕು ಮಾಡಬೇಕು. ಅದು ಯಜಮಾನಿಯನ್ನು ಹೇಳಿ ಕೂಡ ಇಲ್ಲ. ಅವಳು ಮಾಡಿದ ತಪ್ಪಿನಲ್ಲಿ ಗಂಡನಿಗೆ ಏನಿಲ್ಲ, ಇವ ಮಾಡಿದ ತಪ್ಪಿನಲ್ಲಿ ಅವಳು ಇವ ಮಾಡಿದ ತಪ್ಪಿನಲ್ಲಿ ಅವನಿಗೆ ಗಂಡನಿಗೆ, ಅವಳು ಮಾಡಿದ ತಪ್ಪಿನಲ್ಲಿ ಸರಿ 50-50. ಬಹಳ ಎಚ್ಚರಿಕೆ ಬೇಕು ಯಜಮಾನ. ಹೆಂಡತಿ ತಪ್ಪು ಮಾಡಿದ್ರೆ ಗಂಡನಿಗೆ 50 ಉಂಟು, ಗಂಡ ತಪ್ಪು ಮಾಡಿದ್ರೆ ಹೆಂಡತಿಗೆ ಏನಿಲ್ಲ. ಅದ ಕಾರಣ ನಾವೆಲ್ಲರೂ ನಮ್ಮಿಂದ ಯಾವ ರೀತಿ ಆಗ್ತದೆ ಮದ್ಯವನ್ನು ಯಾವತ್ತು ಮದ್ಯ ಗಾಂಜ ಯಾವುದು ಕೂಡ ಅಮಲುಗೊಳಿಸುವ ಪದಾರ್ಥವನ್ನು ನಾವು ಮುದ್ರೇ ಮಾಡಬೇಕು. ಹುಟ್ಟಿದ್ರೆ ಮುಂದಿನ ಜನ್ಮಕ್ಕೆ ನಾವು ಹುಟ್ಟುವುದು ಸಂಶಯ ಬೇಡ. ಏನು ಈ ಕೊನೆಯಲ್ಲಿ ನಾವು ಆಗ್ತೇವೆ. ಇವತ್ತು ನಾನು ಅಂಗಡಿಗೆ ಬಂದು ಮಾಡುವಾಗ ಏನು ಸಾಮಾನು ಉಂಟು, ಗ್ರೋಸರಿ ಉಂಟು, ಅದೇ ಮುಂದಿನ ಓಪನಿಂಗ್. ನಾವು ಈ ಜನ್ಮದಲ್ಲಿ ಕೊಟ್ಟು ಕ್ಷಯ ಕ್ಷಯ ಕ್ಷಯ, ಮುಂದಿನ ಜನ್ಮದಲ್ಲಿ ಕ್ಷಯ ಅಂದ್ರೆ ಅಂಗವಿ ಅಂಗವು ನಾವು ಇದು ಬಹಳ ಜಾಗ್ರತೆ. ಈ ಜನ್ಮದಲ್ಲಿ ಮನುಷ್ಯರಲ್ಲಿ ಏನು ಸ್ವಾಮಿ, ಮಾನವರಲ್ಲಿ ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿ ಒಮ್ಮೆ ನೋಡಿ ಬಿಡುವ. ಕೊಟ್ಟ ಸಮಯಕ್ಕೆ ಕೊಟ್ಟದನ್ನು ನಕ್ಕಬೇಕು. ಕೊಟ್ಟ ಸಮಯಕ್ಕೆ ಕೊಟ್ಟದನ್ನು ನಮಗೆ ಹಾಗೆ ನಮ್ಮ ಜನ್ಮ ಏನು ಮಾನವರೇ. ಬೇರೆ ಯಾವುದಾದ್ರೂ ನಮ್ಮ ಜನ್ಮದಲ್ಲಿ ಏನು ಕೊಟ್ಟಾರ ನಾವು ಸ್ವತಂತ್ರರಲ್ಲ. ಯಾವ ಜೀವಿ ಸ್ವತಂತ್ರ ಅಲ್ಲ. ನೋ ಇಂಡಿಪೆಂಡೆಂಟ್, ಡಿಪೆಂಡ್. ನಾವು ಭಗವಂತನ ಅಧೀನ. ನಾನು ಹೊಸದಬೈ ಮತ್ತು ಅಚ್ಚದಬೈ ಮೀರಾಬಾಯಿ ಮಗನ ಹುಟ್ಟಿದ ನಾನೇನು ನೋಡಿಲ್ಲ. ಅವ ಕೊಟ್ಟದನ್ನು ಹೋಗಬೇಕು. ಯಾವುದು ಕೊಟ್ಟವನು ಅದರೊಳಗೆ ನಾವು ಹೋಗ್ಬೇಕು. ನಮ್ಮ ಆಟ ಓಟ ಎಲ್ಲ ಆಗ ನಾವು ಇಂಥ ಜನ್ಮ ನಮಗೆ ಮಾನವ ಜನ್ಮ ಸಿಕ್ಕಿದೆ ಅಂದ್ರೆ ಸಣ್ಣ ಸಂಗತಿ. ಸಾಧನ ಶರೀರ ಇಷ್ಟೆಲ್ಲ ಮಾಡಿಕೊಟ್ಟು ಏನೆಲ್ಲ ದೊಡ್ಡ ಸ್ವಾಮಿ, ತಂದೆ ತಾಯಿ ಹೆಂಡತಿ ಮಕ್ಕಳು ಗಳಿಕೆ ಬದುಕು ಏನನ್ನು ಕೊಟ್ಟು ಬಿಟ್ಟಲ್ಲ ನಮಗೆ. ಸಣ್ಣ ಸಂಗತಿಯ ಏನು ನಾನು ಶಾಲೆಗೆ ಹೋಗುವಾಗ ಏನು ಸಿವಿಲ್ ಅಂಗಡಿ ಮಾಡ್ತೇನೆ ಎಲ್ಲ ಬಸ್ ಓಡಿಸ್ತೇನೆ ಗೊತ್ತು ನನಗೆ. ಏವಂ ಕರ್ಮ ಪೂರ್ವ ಜನ್ಮ ಕೃತ. ನಾನು ಹಿಂದೆ ಏನು ಮಾಡಿದ್ದೇನೋ ಅದೇ ಫಲ. ಬಹಳ ಎಚ್ಚರಿಕೆ ಬೇಕು. ಮನುಷ್ಯನಾಗಿ ಹುಟ್ಟಿ ಇದು ಬೇರೆಯವರಾದ್ರೂ ಪ್ರಾಣಿ ಹುಟ್ಟಿದ್ರೆ ಏನಾದ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಬಹಳ ಎಚ್ಚರಿಕೆ, ಒಂದೊಂದು ಹೆಜ್ಜೆ ಇಡುವ ಎಚ್ಚರಿಕೆ ಬೇಕು. ಮತ್ತೊಬ್ಬರಿಗೆ ನೋವಾಗುವವರಿಗೆ ಪ್ರಾಮಾಣಿಕ ಸಿನ್ಸಿಯರ್ ಆತ್ಮ. ನಾವು ಯಾವ ಕೆಲಸ ಮಾಡಿ ಕೂಡ ಆತ್ಮಾರ್ಥವಾಗಿ ದೇವರು ಮೆಚ್ಚುವ ಕೆಲಸ. ಮದ್ಯವನ್ನು ಹೇಗಾಗುತ್ತೆ ಎಷ್ಟು ದಿನ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ. ನೀವೆಲ್ಲ ಮಾರ್ಗದರ್ಶನಗಳು ಒಳ್ಳೊಳ್ಳೆ ಮೇಲ್ವಿಚಾರಕರು ಇದ್ದಾರೆ, ಪಳಗಿದವರು ಇದ್ದಾರೆ. ನೀವೆಲ್ಲ ಅವರು ಹೇಳಿದ್ದನ್ನು ಕೇಳಿಕೊಂಡು ಆದಷ್ಟು ಇದನ್ನು ಮಧ್ಯ ಭಂಜನ ಮಾಡಿಕೊಂಡು ಒಳ್ಳೆಯ ಉತ್ತಮರಾಗಿ ಮಾನವರಾಗಿ ಬಿಟ್ಟರೆ ಮಾತ್ರ
ಈ ಸಂದರ್ಭಕ್ಕೆ ಅಗತ್ಯವೂ ಕೂಡ. ಯಾಕೆಂದರೆ ಮದ್ಯದಿಂದ ಜನರ ಮನಸ್ಸನ್ನು ಯಾವ ರೀತಿ ವಿಚಲಿತವಾಗ್ತಾರೆ ಅಂತ ಹೇಳಿದ್ರೆ, ಅವರು ಕುಡಿಯುವಾಗ ಒಂದು ಬುದ್ಧಿ, ಕುಡಿದು ಅದು ಬಿರಿಯುವಾಗ ಮತ್ತೊಂದು. ಅದು ಶ್ರೀ ಧರ್ಮಸ್ಥಳ ವಿವೇಕಾನಂದರು ಹೇಳಿದ ರೀತಿ ಕುಡಿಯುವ ಅಗತ್ಯವಿಲ್ಲ, ಮದ್ಯ ಕುಡಿಯುವ ಅಗತ್ಯವಿಲ್ಲ ಹೇಳಿದ್ದಾರೆ. ಯಾಕೆ ಹೇಳಿದರೆ ಮದ್ಯ ಅನಿವಾರ್ಯ ಅಲ್ಲ. ಜೀವನದಲ್ಲಿ ಮದ್ಯವನ್ನು ಕುಡಿದಿದ್ರು ಈಗ ಜೀವಿಸುವ ಹೇಳಿದ್ದಾರೆ. ಇದುವರೆಗೆ ನನಗೆ ಅದರ ವಿಷಯವೇ ಗೊತ್ತಿಲ್ಲ. ಯಾಕಂದರೆ ನಾನು ಮದ್ಯ ಕುಡಿಯಲಿದ್ದೇನೆ, ಅದನ್ನು ನಾನು ಧೈರ್ಯವಾಗಿ ಹೇಳಬೇಕು. ಯಾಕಂದರೆ ಕುಡಿಯದಿದ್ರು ಬದುಕಬಹುದು ಅನ್ನುವಂಥದ್ದು ಮನುಷ್ಯ ಸಹಜವಾದ. ಕುಡಿಯುವಂಥದ್ದು ನಮ್ಮ ಮನಸ್ಸಿನ ಒಂದು ವಿಕೃತಿಯನ್ನು ಕೊಂಡೋಗುವಂತಹ, ಅದು ಕುಡಿದ್ರೆ ತನ್ನ ಶರೀರವು ಹೋಗ್ತದೆ. ಅದೇ ರೀತಿ ಅವರ ಮನೆಯಲ್ಲಿರುವಂತಹ ಹೆಂಡತಿ ಮಕ್ಕಳ ಜೀವನ ಕೂಡ ನಶಿಸಿ ಹೋಗುತ್ತಾರೆ. ಕುಡಿದು ಮನೆಗೆ ಹೋಗೋದನ್ನು ಕರೀತಾರೆ. ಅಂಥವರು ಜೀವನವನ್ನು, ಅವರ ಜೀವನವನ್ನು ಅವರ ಕೈಯಿಂದ ನಶಿಸುವಂತಹ ಒಂದು ಸಂದರ್ಭ. ಅದನ್ನು ತುಂಬ ನಮಗೆ ಬೇಸರ ಆಗ್ತದೆ. ಅದೇ ರೀತಿ ಈ ಇತ್ತೀಚಿನ ಒಂದು ಸಮೀಕ್ಷೆ ಪ್ರಕಾರ ನೇರ ತೆರಿಗೆ ಕೊಡದಂತವರು ತುಂಬ ಜನ ಇದ್ದಾರೆ, ತೆರಿಗೆ ಕಟ್ಟದವರು. ಆದರೆ ಅದನ್ನು ತೆರಿಗೆ ಕಟ್ಟುವಂತಹ, ಪರೋಕ್ಷವಾಗಿ ತೆರಿಗೆ ಕಟ್ಟುವಂತಹ ಜನಗಳಂದರೆ ಮಧ್ಯವರ್ತಿಗಳು, ಮದ್ಯ ಕುಡಿಯುವಂಥವರು. ಇವರು ಕಟ್ಟುವಂತಹ ತೆರಿಗೆಯಿಂದಾಗ್ತದೆ ಸರ್ಕಾರಗಳು ಬೆಳೆಯಿಸಿ. ಈ ಕುಡುಕರಾದರೆ ದೇಶದಲ್ಲಿ ಹೈಯೆಸ್ಟ್ ತೆರಿಗೆ ಕೊಡುವಂಥ ಯಾರು ಕೂಡ ಉದ್ಯಮಿಗಳು ವರಿಮಾನ ಇರುವಂಥವರು ಟ್ಯಾಕ್ಸ್ ಕೊಡುವುದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕೊಡುವಂಥದ್ದು ಮದ್ಯ ಕುಡಿಯುವುದಿಲ್ಲ. ಅದರಿಂದಾಗಿ ಅದನ್ನು ನಾವು ಕುಡಿಯೋದನ್ನು ನಿಲ್ಲಿಸಿದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಡಿಮೆ ಆಗ್ಬೋದು. ಅದನ್ನು ಸರ್ಕಾರ ಬೇರೆ ಖರ್ಚು ಮಾಡಬಹುದು. ಅದನ್ನು ನಾವು ಕೊಡುವಂಥ ಹಣದಲ್ಲಿ ಅರ್ಧ ಕೂಡ ಟ್ಯಾಕ್ಸ್ ಆಗಿರ್ಬೋದು. ಅದನ್ನು ನಾವು ನಿಲ್ಲಿಸಬೇಕು. ಯಾಕೆ ಹೇಳಿದರೆ ಸಮಾಜದ ಏಳಿಗೆಗೆ ಅಗತ್ಯ. ನಾವು ಯಾವಾಗಲೂ ಕೂಡ ಕುಡಿತದಿಂದ ನಮ್ಮ ಆರೋಗ್ಯ ಹಾಳು ಮಾಡಬಾರ್ದು, ಇತರ ಆರೋಗ್ಯ ಹಾಳು ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಅದನ್ನು ನಾವು ನಿಲ್ಲಿಸಿ ಸಮಾಜಕ್ಕೆ ಮಾದರಿಯಾಗಬೇಕು. ಸಮಾಜವನ್ನು ಉತ್ತಮ ರೀತಿಯಲ್ಲಿ ನಡೆಸಿ ಉತ್ತಮ ಕುಟುಂಬ ಜೀವನವನ್ನು ಸಾಗಿಸುವುದಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ ಹೆಚ್ಚಿನ ಧಾರ್ಮಿಕ ಮುಖಂಡರು ಈ ಕಾರ್ಯಕ್ರಮಕ್ಕೆ ನಡೆಸುವಂತಹ ಅಶ್ವತ್ಥ ಪೂಜಾರಿ, ಮುಖ್ಯ ಅತಿಥಿಗಳು ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ಸಂಘದ ಕಾರ್ಯಕರ್ತರಿಗೆ, ಅದೇ ರೀತಿ ಕುಡಿತದ ಒಂದು ಚಟದಿಂದ ಮುಕ್ತವನ್ನು ಒದಗುವಂತಹ ಒಂದು ಮೇಳ ಧರ್ಮಸ್ಥಳ ಹೆಗ್ಗಡೆಯವರು ಆಯೋಜಿಸಿದಂತಹ ಈ ಒಂದು ಮತಯಾಚನಾ ಕಾರ್ಯಕ್ರಮಕ್ಕೆ ಮೊತ್ತ ಮೊದಲಾಗಿ ಬಜೆಟ್ ಪಂಚಾಯತ್ಗಳಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಎಷ್ಟೋ ಕುಟುಂಬಗಳು ಈ ಕುಡಿತದ ಚಟದಿಂದಾಗಿ ಕಣ್ಣೀರು ಸುರಿಸುವುದನ್ನು ನಾವು ದಿನಪ್ರತಿ ನೋಡ್ತಾ ಇದ್ದೇವೆ. ತಂದೆ ಕುಟುಂಬವನ್ನು, ಅಕ್ಕಗಳನ್ನು, ಹೆಂಡತಿಯನ್ನು, ಅದೇ ರೀತಿ ತಂದೆ ತಾಯಿಯನ್ನು ಒಯ್ಯುವಂತಹ ರೀತಿ ನೋಡಿದರೆ ಪರವು ಕುಟುಂಬದಲ್ಲಿ ಇಷ್ಟು ಜನ ನೀವು ಕುಡಿತದ ಚಟವನ್ನು ಬಿಡಬೇಕಾಗಿ ಬಂದಿದ್ದೀರಿ. ನಿಮಗೆ ನಾನು ಕೃತಜ್ಞತೆ ಅರ್ಪಿಸಿಕೊಳ್ತೇನೆ. ನಮ್ಮ ಪರಿಸರ ಸ್ವಲ್ಪ ಕುಡಿದ ಚಟದಿಂದ ಮುಕ್ತವಾಗಲಿ ಎಂಬುದು ನಮ್ಮ ಆಸೆ. ಅದೇ ರೀತಿ ನಮ್ಮ ಜೀವನ ಸಮಿತಿಯ ಒಂದು ದೊಡ್ಡ ಕನಸಾಗಿದ್ದು ಬಗೆಹರಿದಲ್ಲಿ ಒಂದು ಮಧ್ಯವರ್ತಿನ ಶಿಬಿರವನ್ನು ಆಗಮಿಸಬೇಕು ಅಂತ ಏನಾಗಿ ಈ ಒಂದು ಒಳ್ಳೆಯ ಅವಕಾಶ ಬಂದಿದೆ. ಹರಿಕೊಟ್ಟ ಕಾಲಕ್ಕೆ ಒಡೆದಿಲ್ಲ, ಹರಿಕೊಡದ ಕಾಲಕ್ಕೆ ಬೆಳೆಯಲು ಪ್ರಾಣಿ ಅಂತ ಹೇಳ್ತಾರೆ. ಯಾಕಂದರೆ ಅವಕಾಶವನ್ನು ಕೊಟ್ಟಾಗ ಹೇಗೆ ಉಪಯೋಗಿಸಬೇಕು ಅಂತ
ಬಹು ಸಮಾಜ, ಬಹು ಭಾಷೆ, ಬಹು ಸಂಸ್ಕೃತಿ ಇದೆ ಅಂತ ಇಲ್ಲಿ ಎಲ್ಲವೂ ಇದೆ. ಅದೇ ರೀತಿ ಬಹುಶಃ ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಹೊಸತನಕ್ಕೆ ಮಾಡಿದ ದಿವಸ ಅಂತ ಹೇಳಿ ಇಷ್ಟಪಡ್ತೇನೆ. ಯಾಕಂದರೆ ಕುಡಿತ ಬಿಟ್ಟವರು ಸ್ವತಃ ತಾನೇ ಒಂದು ಮಧ್ಯವರ್ತಿನ ಶಿಬಿರವನ್ನು ಕೈಗೆತ್ತಿಕೊಂಡು ಒಂದು ಶಿಬಿರ ನಡೆಸಿದ ಸಣ್ಣತನ ಅಲ್ಲ. ಬಹುಶಃ ಅದಕ್ಕೆ ಬೆಂಗಳೂರು ರಾಷ್ಟ್ರಪತಿ ಶ್ರೀ ಮುಖೇಶ್ವರ ಆಗಲಿ, ತಿಮ್ಮಯ್ಯ ಸರ್ ಆಗಲಿ, ಅಥವಾ ಹಳೆಯ ಶಿಬಿರಾಧಿಕಾರಿ ದೇವಪ್ರಸಾದ್ ಸರ್ ಆಗಲಿ, ಎಲ್ಲರೂ ಸಹ ಅದೇ ರೀತಿ ಈ ವರ್ಷದ ಅಧ್ಯಕ್ಷರಾಗಿದ್ದಂಥ ಜಯಪಾಡಿ ಬರುವರು ಅವರು ನಮಗೆ ಒಂದು ಸಮಯದಲ್ಲಿ ಅವರು ಸಹ ಕುಡಿತಂತ ಈಗ ನನ್ನ ಆತ್ಮೀಯರು ಅವರು ಕುಡಿತ ಬಿಟ್ಟ ಮೇಲೆ ಎಷ್ಟು ಸಾಧಿಸಿದರೆ ಬಹುಶಃ ಇದು ಕರ್ನಾಟಕ ಸರ್ಕಾರದ ಒಂದು ಜನಪದ ಪ್ರಶಸ್ತಿಯನ್ನು ನಮ್ಮ ರಾಷ್ಟ್ರಪತಿಗೆ ತಂದುಕೊಂಡ ಒಂದು ದೊಡ್ಡ ವ್ಯಕ್ತಿ. ಹಾಗೂ ಅವರು ಕುಡಿತ ಬಿಟ್ಟಾಗ ಅವರು ಸಾಧನೆ ಮಾಡಿದ ಬಹುಶಃ ಮದುವೆಗೆ ಉತ್ತಮ ಪ್ರದೇಶ ಇಲ್ಲಿ ಬಹುಭಾಷೆ ಬಹು ಜಾತಿ ಉದಾಹರಣೆ ಸಿಗಬೇಕು. ಯಾಕಂದರೆ ಹಲವು ಕಾರ್ಯಕ್ರಮ ಯಶಸ್ಸು ಮಾಡಿಕೊಂಡ ಸ್ಥಳ. ಅದೇ ರೀತಿ ಬೇಡ ಕ್ಷೇತ್ರ ಸಹ ಹೇಳಬೇಕಾದ ಇದು ಯಾವುದೇ ಕಾರ್ಯಕ್ರಮ ಮಾಡಿದರೂ ಇಲ್ಲಿ ಆಡಳಿತಾಧಿಕಾರಿಗಳಲ್ಲಿ, ಇಲ್ಲಿನ ಪಂಚಾಯತ್ ಎಲ್ಲ ರಾಜಕೀಯ ಪಕ್ಷಗಳಾಗಲಿ ಎಲ್ಲವೂ ಸಹ ಒಟ್ಟು ಸೇರಿಕೊಂಡು ಯಶಸ್ವಿ ಮಾಡ್ತಾ ಅಂತ ಹೇಳಿಕೊಂಡು ನಾನು ಹೆಚ್ಚು ಮಾತಾಡ್ತೇನೆ. 8 ದಿವಸದ ಕಾಲ ನಾನು ಜೊತೆಗಿರ್ತೇನೆ. ಬಹುಶಃ ಕಳೆದ ಎಷ್ಟೋ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದಾರೆ. ಕಾಸರಗೋಡು ಸಮೇತ ಅಲ್ಲ, ಒಂದು ನಾಡಲು ಮದುವೆಯ ಶಿಬಿರಗಳಲ್ಲಿ ಮಾತೃ ಸಲಹೆಗಾರರಲ್ಲಿ ಪಾಲ್ಗೊಂಡಿದ್ದೆ. ಬಹುಶಃ ಈ ಸ್ವಲ್ಪ ಅವಕಾಶ ನಾನು ಸಹ ನನಗೆ ಸಹಾಯ ಮಾಡ್ತಾ ಅಂತ ಹೇಳಿ ಇಷ್ಟಪಡ್ತಾ ವೇದಿಕೆಯಲ್ಲಿ അതുപോലെ മറ്റുള്ള സുഹൃത്തുക്കളെ എല്ലാവർക്കും നമസ്കാരം. ധർമ്മസ്ഥല ശ്രീക്ഷേത്രം ഡോക്ടർ വീരേന്ദ്ര ഹെഗ്ഡെ അവരുടെ പോലുള്ള മഹത്തായ ഒരു ആശയത്തിന്റെ ഭാഗമാകാൻ പറ്റിയതിൽ വളരെയധികം സന്തോഷം തന്നെയാണ്. ഇവിടെ വന്നത് ഏകദേശം 1.5 ലക്ഷത്തോളം കുടുംബങ്ങൾ ഇതുപോലുള്ള ശിബിരത്തിൽ പങ്കെടുത്തുകൊണ്ട് അവരുടെ കുടുംബത്തിലെ മദ്യപാനം കൊണ്ടുണ്ടാകുന്ന ഹാനികരത്തെ ഒഴിവാക്കാൻ വേണ്ടി ഇപ്പോൾ ഇവിടെ പ്രസംഗിച്ചത് കേട്ടു. അപ്പോൾ ഇങ്ങനെയൊരു ശിബിരത്തിന്റെ ഭാഗമാകാൻ പറ്റിയതിൽ വളരെയധികം സന്തോഷമുണ്ട്. ഈ ശിബിരം 8 ദിവസം നീണ്ടു നിൽക്കുന്ന ശിബിരത്തിന്റെ എൻ്റെ ഭാഗത്തു നിന്നും എല്ലാവിധ സഹായം ഉണ്ടാകുമെന്ന് ഞാൻ പറഞ്ഞുകൊള്ളുന്നു. അതുപോലെ ഈ ശിബിരത്തിന് മംഗളകാലം വെച്ചുകൊണ്ട് ಪೂಜ್ಯರಾದ ಕಾವಂದ ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ 1584ನೇ ಮಧ್ಯವರ್ಜನ ಶಿಬಿರ ಇವತ್ತು ಕರುಣಾಳ ಉದರೇಶ್ವರ ದೇವರ ಈ ಮನೆಯಲ್ಲಿ ಜರುಗುತ್ತಾ ಇದೆ. ಈಗಾಗಲೇ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಔಪಚಾರಿಕವಾಗಿ ಉದ್ಘಾಟಿಸಿದಂತಹ ಶಾಸಕ ಬಂದಾರು, ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಸಹಕಾರ ನೀಡುವಂತಹ ಶ್ರೀ ವಸಂತರಯ್ಯವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ವಹಿಸಿದಂತಹ ಸೌಪರ್ಣಿಕ ನವಜೀವನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ್ ಪಾಟೀಲ್ ಅವರು ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಪಂಚಾಯತ್ ಅಧ್ಯಕ್ಷರು ಸಮೇತ ಗಣ್ಯ ವ್ಯಕ್ತಿಗಳು ಈ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಬಹಳ ವಿವರವಾಗಿ ವಸಂತರಯ್ಯವರು ಈ ಶಿಬಿರದ ಕುರಿತು ಅದೇ ರೀತಿಯಲ್ಲಿ ಪ್ರಾಸ್ತಾವಿಕ ಮಾಡಿದವರು ಕೂಡ ತಿಳಿಸಿದರು. ಇವತ್ತು ನನಗೆ ಬಹಳ ಖುಷಿಯಾಗ್ತಾ ಇದೆ. ಇವತ್ತು ಕರುಣಾಳ ಉದರೇಶ್ವರ ದೇವರ ಸನ್ನಿಧಿಯಲ್ಲಿ ಸೌಪರ್ಣಿಕ ನವಜೀವನ ಸಮಿತಿಯ ಸದಸ್ಯರು ಇವತ್ತು ಈ ಮಧ್ಯವರ್ಜನ ಶಿಬಿರಕ್ಕೆ ನೇತೃತ್ವ ನೀಡ್ತಾ ಇದ್ದಾರೆ. ಸೌಪರ್ಣಿಕ ನವಜೀವನ ಸಮಿತಿಯ ಸದಸ್ಯರು ಗೊತ್ತಿರಬಹುದು. ಸೌಪರ್ಣಿಕ ನವಜೀವನ ಸಮಿತಿಯ ಸದಸ್ಯರು ಮತ್ತು ವಿವಿಧ ಸಮಿತಿಗಳು ಸೇರಿಕೊಂಡಿದ್ದು ಈ ಶಿಬಿರವನ್ನು ನಡೆಸ್ತಾ ಇದೆ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲೇ ತಿಳಿಸಿದ ಹಾಗೆ ಉಡುಪಿ ವಲಯದ 4 ಜಿಲ್ಲೆಗಳಲ್ಲಿ ಇದೊಂದು ಅದ್ಭುತ ಕಾರ್ಯಕ್ರಮ ಅಂತ ಅವರು ತಿಳಿಸಿದರು. ಹೇಳಿದ್ರೆ ನವಜೀವನ ಸಮಿತಿಯವರು
ನವಜೀವನ ಸಮಿತಿಯವರು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮತ್ತು ಬದಲಾಗಿ ಸೌಪರ್ಣಿಕ ನವಜೀವನ ಸಮಿತಿ ಮತ್ತು ವಿವಿಧ ಸಮಿತಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನಿಂದ 8 ದಿವಸಗಳ ಕಾಲ ಈ ಸಭಾಭವನದಲ್ಲಿ ಶಿಬಿರ ನಡೆಯುತ್ತಾ ಇದೆ. ಈಗಾಗಲೇ ಹಲವು ಗಣ್ಯ ವ್ಯಕ್ತಿಗಳು ತಿಳಿಸಿದ ಹಾಗೆ ಪ್ರತಿಯೊಬ್ಬರು ಕೂಡ ಕುಡಿತದ ಚಟ ಯಾವುದೋ ಒಂದು ಕಾರಣದಿಂದ ಅವರು ಪ್ರಾರಂಭಿಸಿದ್ದಾರೆ. ಏನಿದ್ರು ಅವರ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು, ಇನ್ನಿತರ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳಿಂದ ಅವರು ಕುಡಿತದ ಚಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ತನ್ನ ಜೀವನ ಮರಣದವರೆಗೆ ಅವನ ಜೀವನಕ್ಕೆ ಬೇಕಾಗಿ ಅವರು ದುಡಿತಾ ಇದ್ದಾರೆ. ಅವರ ಈ ಜೀವನದಲ್ಲಿ ಅವರಿಗೆ ಬದುಕಲಿಕ್ಕೆ ಬೇಕಾಗಿ ದುಡಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವನಕ್ಕೆ ಯಾವುದಾದ್ರೂ ಒಂದು ದಾರಿ ಹುಡುಕೊಂಡು ಕೆಲಸ ಮಾಡಿ ಜೀವಿಸ್ತಾ ಇದ್ದಾರೆ. ಆದರೆ ಇವತ್ತು ಶಿಬಿರಕ್ಕೆ ಬಂದವರು ತಿಳಿದಿರ್ಬೋದು, ಅವರ ಈ ಕುಡಿತದಿಂದ ಅವರ ಕುಟುಂಬ ಇವತ್ತು ಹಲವಾರು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿರ್ಬೋದು. ಇವತ್ತು ಕೆಲವರು ಹೊರಗೆಯಿಂದ ಈ ಶಿಬಿರಕ್ಕೆ ಬಂದಿರ್ಬೋದು, ಕೆಲವರು ಯಾರು ಅವರಲ್ಲಿ ಸ್ನೇಹಿತರು ಈ ಶಿಬಿರಕ್ಕೆ ಕರ್ಕೊಂಡು ಬಂದಿರ್ಬೋದು. ಆದರೆ ಖಂಡಿತವಾಗಿ ನೀವು ಇವತ್ತು ಶಿಬಿರಕ್ಕೆ ಭಾಗವಹಿಸಿದವರು ಬಹಳ ಗಣ್ಯ ವ್ಯಕ್ತಿಗಳನ್ನು ನೀವು ಆಗಲಿಕ್ಕೆ ಮುಂದೆ ಸಾಧ್ಯ ಉಂಟು. ಇವತ್ತು ನಿಮಗೆ ವೇದಿಕೆಯಲ್ಲಿ ಕಾಣಬಹುದು ಜಯರಾಮ ಪಾಟೀಲ್ ಅವರು. ಈಗಾಗಲೇ ಅಖಿಲೇಶ್ ಅವರು ಹೇಳಿದರು, ಈ ವೇದಿಕೆಯಲ್ಲಿ ಜಯರಾಮ ಪಾಟೀಲ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಅವರು ನಿಮ್ಮ ಹಾಗೆ ಕುಡಿತದ ಚಟ ಇಟ್ಟುಕೊಂಡು ಮಧ್ಯಾಹ್ನ ಶಿಬಿರದಲ್ಲಿ ಪಾಲ್ಗೊಂಡು ಇವತ್ತು ಮದ್ಯಪಾನ ಬಿಟ್ಟು ಇವತ್ತು ಈಗಾಗಲೇ ಅವರಿಗೆ ಕರ್ನಾಟಕ ರಾಜ್ಯದ ಪ್ರಶಸ್ತಿ ಕೂಡ ಅವರು ಹುಡುಕಿಕೊಂಡು ಬಂದಿದೆ. ಅವರಿವತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಮುಂದೆ ನೀವು ಈ ಶಿಬಿರದಲ್ಲಿ ಪಾಲ್ಗೊಂಡು 8 ದಿವಸಗಳ ಕಾಲ ಇಲ್ಲಿ ಶಿಬಿರ ನಡೆಯುತ್ತಾ ಇದೆ. ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ಇನ್ನೊಂದು ಜನ್ಮನಿಗೆ ಪುನರ್ಜನ್ಮ ಹೇಳ್ಬೋದು, ಆ ಜೀವನಕ್ಕೆ ನೀವು ಕಾಲಿಸ್ತಾ ಇದ್ದೀರಿ. ಮುಂದೆ ನೀವು ಕೂಡ ಇಂಥ ವೇದಿಕೆಯಲ್ಲಿ ಸಮಾಜದಲ್ಲಿ ನಿಮಗೆ ಕುಡಿತಾ ಇದ್ದರೆ ಅವರಿಗೆ ಸಮಾಜದಲ್ಲಿ ಬೆಳೆಸಿಕೊಳ್ಳುವುದು ಸಮಾಜದಲ್ಲಿ ನೀವು ಬೆಲೆ ಕಲ್ಪಿಸಬೇಕು. ಮುಂದೆ ನೀವು ಕೂಡ ಇದೇ ವೇದಿಕೆಯಲ್ಲಿ ಬಂದು ನೂತನ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು. ಅದರಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಯೋಜನಾಧಿಕಾರಿಗಳ ಅದೇ ಕಾಸರಗೋಡು ಜಿಲ್ಲೆಯ ಯೋಜನಾಧಿಕಾರಿ ಶ್ರೀಯುತ ಮುಖೇಶ್ ಬೊಕ್ಕ ಈ ವಲಯದ ಸೂಪರ್ವೈಸರ್ ಶ್ರೀಯುತ ದಿನೇಶ್ ಅಚ್ಚನೆ ನಮಗೆ ಮಾತ್ರ ಈಗ ಸುಶ್ರುತ ಮಂತ್ರಾಲಯ ಪ್ರಸಿದ್ಧ ಮಾತ್ರ ಇದ್ದಿದೆ ಎಟ್ಟೆ ರೀತಿಯ ಈ ಕಾರ್ಯಕ್ರಮ ಎಂಕಲ ದುಬ್ಬು 80 ದಿನ ಒಟ್ಟಿಗಳು ಯಾಕಂದ್ರೆ ದುಬ್ಬು ರಚನೆ 4 ತ್ಯಾಗಗಳು ಶಿಬಿರಾರ್ಥಿಗಳ ಬಂದ ಉದ್ದೇಶ ಇದೆ. ಈ 80 ದಿನ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಏಕಲೇ ಬೋರ್ಡಾಗಿ 40 ಜನ ಶಿಬಿರಾರ್ಥಿಗಳಾಗಿದೆ. ವಿದ್ಯೆ 40 ಜಾಸ್ತಿ ಅವತ್ತು ಬರ್ಕೊಂಡು ವಿದ್ಯುತ್ 9 ಜನ ಉಂಟು. ಸ್ವಲ್ಪ ಡಾಕ್ಟರ್ ವೇದಿಕೆಗಳು ನಮ್ಮ ಸುಶ್ರುತ ಪ್ರಸಿದ್ಧ ಆಗೋಡಿಯಲ್ಲಿ ಒಬ್ಬ ಶಿಬಿರಾಧಿಕಾರಿ ಆಗೋಡಿ ಯಾಕಂದ್ರೆ ಟೆಸ್ಟ್ ಬರ್ತದೆ ಕರ್ನಾಟಕ ಹೆಚ್ಚಿನ ಬೋಧನ ಅದು ಬೋಧಿತ ನೆಕ್ಕಾಗ್ಬೋದು ಏನಾದರೂ ಮಟ್ಟೆ ಕೊಡ್ತದೆ ಒತ್ತಾಯ ಮಟ್ಟೆ ಬರ್ತದೆ. ಈಗ ಟೆಸ್ಟ್ ಬರ್ತದೆ ಈಕಡೆಗೆ ಯೋಗ್ಯವಾಗಿ ದುಡ್ಡು ಜೀವನ ಮಾಡಲು ಸಾಧ್ಯ ಉಂಟ ನಿಜ ಒಟ್ಟಿಗೆ ಗೊತ್ತಾವ ಒಕ್ಕ ಇವತ್ತು ಶಿಬಿರ ಇವತ್ತು ಕ್ಷೇತ್ರದ 5 ವರ್ಷದ ಪೂರ್ವ ಆಯೋಜಿತ ಶಿಬಿರ ಅಚ್ಚನೆ ಕಾಸರಗೋಡು ಜಿಲ್ಲೆದ ಬೇರೆ ಬೇರೆ ಪ್ರದೇಶಗಳಲ್ಲಿ ಎಟ್ಟೆ ರೀತಿಯಲ್ಲಿ ಶಿಬಿರ ಬಂದದ ಸದನ 14 ಶಿಬಿರ 17 ಶಿಬಿರ ಹೋಗಬಹುದು. ಆಯ್ತಾ ಮಾತ್ರ ಎಕ್ಸ್ಪೀರಿಯನ್ಸ್ ಲೆಕ್ಕಗೊಂಡು ಬೊಕ್ಕ ಶಿಬಿರಾರ್ಥಿಗಳು ಹೆಚ್ಚಿನ ಹೆಚ್ಚ ಪಕ್ಕ ಹೊಡೆದು ಗೊತ್ತು ಐಕೋಕಲಿನ ಗಟ್ಟಿ ಜವಾನೆ ನಮ್ಮ ನವೋಜ ಸಮಿತಿಯಾಗಲಿ ನಮ್ಮ ಪಿರೋಡು ಗಟ್ಟಿ ಜವಾನ ತಗೊಂಡು ಕಾಸರಗೋಡು ಜಿಲ್ಲೆಯ 1400 ವಿತ್ತು ಜನ ಈ ಶಿಬಿರದ ಮುಖಾಂತರ ಭಾಗವಹಿಸಿದ್ದು ಕೊಟ್ಟಿರೋ ಕಡೆಗೆ ಹೆಮ್ಮೆ ನಮಗೆ ಮಾತ್ರಗಳು. ಮಧ್ಯ ಯೋಜನ ಶಿಬಿರ ಪೂಜೆ ಕಾವಂತೆಲ್ಲ ಯೋಜನೆ ಬಗ್ಗೆ ಯೋಜನೆ ಹೆಚ್ಚಿನ ಅవి ತುಪ್ಪುದಿವತ್ತು ಈ ಪ್ರದೇಶದ ಇದೆ ಕಾಂಡಪಟ್ಟ ಏರ್ಪಟ್ಟು ಏನೋ ಕಮ್ಮ ಪಟ್ಟೇರು ಯಾಕಂದ್ರೆ ಅಣ್ಣೆ ಉಂಟೆ ಬಾಡ್ರೆ ಏನೋ ಬಂದ್ಕೊಡ್ತಾರೆ ಕೊಡ್ಬೇಕು ಉಪಯೋಗ ಮಾತ್ರ ಉಪಯೋಗ ಅಭಿಪ್ರಾಯ ನಾಗ ಇಡೀ ವೈದ್ಯ
ಯಾರಿಗೆ ಶಿಬಿರಾರ್ಥಿಗಳಾದ ಇವರಿಗೆ ಎರಡಾಟ ಈ ಒಂದು ಶಿಬಿರಕ್ಕೆ ಸೇರ್ಪಡಿಸಿದ ಇವರಿಗೆ ಬಗ್ಗೆ 4 ಗಂಟೆ ಪಟ್ಟ ಸಮಯ ಪಟ್ಟುಕೊಂಡು ಇದು ಬರ್ತದೆ. ಈ ಪೂರ್ಣವಾಗಿ ಸಹಕಾರ ಇದು ಕೊಡೋದು ಬಂದಿಲ್ಲ. ಸ್ವಲ್ಪ ಕಾಸರಗೋಡಿನಿಂದ ಮಾತ್ರ ನವಜೋತ ಮಿತ್ರಗಳ ಬರುವುದೇ ಪ್ರತ್ಯೇಕವಾದ ಏನು ಸುಧಾರಣೆ ಹೋಗುವುದಿಲ್ಲ. ಪೂರ್ಣವಾದ ಸಹಕಾರ ಈ ಜಾಗೃತ ವೇದಿಕೆಯ ಉಪಕರಣದಿನ ಸೌಪರ್ಣಿಕ ನವೋದಯ ಸಮಿತಿ ನವೋದಯ ಸಮಿತಿ ಮಾತ್ರ ವಹಿಸಿ ಮಾತ್ರ ಉದ್ದೇಶದ ಒಂದು ಸಿಕ್ಕಿದೆ. 80 ದಿನ ನರಪರಿಸ್ಥಿತಿ ಕಾರ್ಯಕ್ರಮ ಯಶಸ್ವಿ ಮಂತ್ರಿಗಳು ಈ ವಲಯದ ಸೇವಾ ಪ್ರತಿನಿಧಿಗಳು ಅಚ್ಚರಿ ಈ ಸಂದರ್ಭದಲ್ಲಿ ಮಾತನಾಡಿದ ಶುಭಾಶಯ ಮತ್ತೊಂದು ಏಕೋಜಿ ಕಾರ್ಯಕ್ರಮಕ್ಕೆ ಅವಕಾಶ ಮಂತ್ರಿಗಳಿಗೆ ನಡುಗುಳಿದ 80 ದಿನ ಯೋಜನೆ ಉಪನಿರ್ಮಾಣ ಕಾಸಿಪಾತ್ರ ಹೋಗುತ್ತದೆ. ರೀತಿಯ ಕಾರ್ಯಕ್ರಮ ಯಶಸ್ವಿಯಾದ ನಡುಗುಬಾರದು 7 ದಿನ ಇಂಥವರಿಗೆಲ್ಲ ಕಾರ್ಯಕ್ರಮ ರೀತಿಯ ಕಾರ್ಯಕ್ರಮ ಆವರಣ ಮತ್ತು ಈ ಒಂದು ಏಕೋಜಿ ಮಾತನಾಡಲು ಅವಕಾಶ ಮಂತ್ರಿಗಳನ್ನ ಈ ಪ್ರದೇಶದ ಮಾತರಿಗೆ ನಾವು ಉದನೇಶ್ವರ ದೇವರನ್ನು ಸ್ಮರಿಸುತ್ತಾ ಪೂಜೆ ಪಾವನರಾದ ಮಾತು ಶ್ರೀ ಹೇಮಾವತಿ ಅಮ್ಮನವರನ್ನು ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಕಾಸರಗೋಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಹಾಗೂ ಮಾತು ಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಶುಭಾಶೀರ್ವಾದಗಳೊಂದಿಗೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ ಬೆಳ್ತಂಗಡಿ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಘ ಮಂಡಳಿ ಬೆಂಗಳೂರು, ಸೌಪರ್ಣಿಕ ನವಜೀವನ ಸಮಿತಿ ಪದವಿಗಳ ನೇತೃತ್ವದಲ್ಲಿ 1584 ಮಧ್ಯವರ್ತಿನ ಶಿಬಿರದ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಅಶ್ವಥ್ ಪೂಜಾರಿ ಲಾಲ್ಬಾಗ್ ಅಧ್ಯಕ್ಷರು, ಜಿಲ್ಲಾ ಜನಜಾಗೃತಿ ವೇದಿಕೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮಸ್ಥಳದ ಕಾವಂಗರಾದಂತಹ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನು ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ನಾನು ಬದಿಯಡ್ಕದ ಸೌಪರ್ಣಿಕ ನವಜೀವನ ಸಮಿತಿಯ ಸದಸ್ಯನಾದಂತಹ ಪಡುಮಲ ಜಯರಾಮ ಪಾಟೀಲ್ ನಾನಾಗಿದ್ದೇನೆ. ನವಜೀವನ ಸಮಿತಿ ಅಂತ ಹೇಳಿದರೆ ಧರ್ಮಸ್ಥಳದ ಎಲ್ಲ ಅಂಗಗಳಲ್ಲಿ ಒಂದಾದಂತಹ ಮಧ್ಯವರ್ಜನ ಶಿಬಿರ, ಇದರಲ್ಲಿ ಶಿಬಿರಾರ್ಥಿಯಾಗಿ ಭಾಗವಹಿಸಿ ಆ ಮುಖಾಂತರ ಪುನರ್ಜನ್ಮವನ್ನು ಪಡೆದಂತಹವರಲ್ಲಿ ನಾನು ಒಬ್ಬನೇ. ಅದೇ ರೀತಿ ಅಂಥವರನ್ನೆಲ್ಲರನ್ನು ಸೇರಿಸಿಕೊಂಡು ನಾವು ಒಂದು ಸೌಪರ್ಣಿಕ ನವಜೀವನ ಸಮಿತಿ ಅಂತ ಹೇಳಿ ನಾವು ಒಂದು ಸಮಿತಿಯನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ನಮಗೆ ಪುನರ್ಜನ್ಮ ಸಿಕ್ಕಿದೆ, ನಾವು ಹೊಸ ನವಜೀವನಕ್ಕೆ ಕಾಲಿಟ್ಟಿದ್ದೇವೆ. ಆದರೆ ನಮ್ಮ ಹಾಗೆ ಇತರರನ್ನು ಕೂಡ ಹೊಸ ನವಜೀವನಕ್ಕೆ ಕಾಲಿರಿಸಬೇಕೆಂಬಂಥ ಉದ್ದೇಶದಲ್ಲಿ ಸೌಪರ್ಣಿಕ ನವಜೀವನ ಸಮಿತಿಯ ನೇತೃತ್ವದಲ್ಲಿ ಇದೀಗ ತಾನೇ ಶಿಬಿರದ ಉದ್ಘಾಟನೆಯಾಗಿದೆ. ಆದರೆ ಈ ಶಿಬಿರವು 8 ದಿವಸಗಳ ಕಾಲ ನಡೆಯುತ್ತಾ ಇದೆ. ಇದೀಗ 40 ಮಂದಿ ಶಿಬಿರಾರ್ಥಿಗಳು ಬಂದು ಸೇರಿದ್ದಾರೆ. ಇನ್ನು ಸಂಜೆ ಆಗುವಾಗ ಒಂದು 100 ಮಂದಿ ಶಿಬಿರಾರ್ಥಿಗಳು ಸೇರುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆದರೆ ಒಂದು ಅಪಸ್ವರ ಹೋಗ್ತಾ ಉಂಟು. ಹೇಗಂತ ಹೇಳಿದರೆ, ಈ ಶಿಬಿರದಲ್ಲಿ ಧರ್ಮಸ್ಥಳದ ಆಣೆ ಹಾಕಿಸ್ತಾರೆ ಅಂತೇಳಿ. ಇದು ಖಂಡಿತವಾಗಿಯೂ ಇದು ತಪ್ಪು ಕಲ್ಪನೆ ನಿಮ್ಮದು. ಯಾಕೆಂದರೆ ನಾನು ಕೂಡ ಒಬ್ಬ ಶಿಬಿರಾರ್ಥಿಯಾಗಿ ಹೋದವ. ಇದರಲ್ಲಿ ಆಣೆ ಪ್ರಮಾಣ ಯಾವುದೂ ಇಲ್ಲ. ಇದರಲ್ಲಿ ಬೆಳಿಗ್ಗೆ ಯೋಗ ಹಾಗೂ ಸಂಜೆ ಭಜನೆಗಳು ಮತ್ತು ಗಣ್ಯರಿಂದ ಮಾಹಿತಿ, ಅಂದರೆ ನಾವು ಈ ಶರಬನ್ನು ಸೇವಿಸಿದರೆ, ಮದ್ಯವನ್ನು ಸೇವಿಸಿದರೆ ಏನಾಗ್ತದೆ ಅಂತ ಹೇಳುವುದನ್ನು ನಮಗೆ ಮನದಟ್ಟು ಮಾಡುವಂತಹ ಒಂದು ಕಾರ್ಯಕ್ರಮ. ನಾವು ಕೂಡ ಇಲ್ಲಿ ಅಷ್ಟೇ, ಯಾವಾಗಲೂ ಭಜನೆ, ಅದೇ ರೀತಿ ಸಂಜೆ ಯಾವಾಗಲೂ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಾಟಕ, ಭರತನಾಟ್ಯ, ಯಕ್ಷಗಾನ ಹಾಗೂ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಇದು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಶಿಬಿರ, ಆಣೆ ಪ್ರಮಾಣದ ಶಿಬಿರ ಅಲ್ಲ. ಆದ ಕಾರಣ ಒಂದು ವಾರ 19ನೇ ತಾರೀಕಿಗೆ ಇದರ ಸಮಾರೋಪ ನಡೆಯುತ್ತದೆ. ಆದರೆ ಈ ಶಿಬಿರಕ್ಕೆ ಇವತ್ತು ಬರುವಾಗ ಸ್ವಲ್ಪ ಕಷ್ಟ ಆಗ್ಬೋದು. 19ನೇ ತಾರೀಕಿಗೆ ಶಿಬಿರಾರ್ಥಿಗಳು ತಮ್ಮ ಮನೆಗೆ ನವಜೀವನದೊಂದಿಗೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಕಣ್ಣೀರಿಟ್ಟು ಹೋಗುವಂತಹ ಸಂದರ್ಭ ನಡೆಯಲಿಕ್ಕಿದೆ. ಈ ಮೊದಲು ಎಲ್ಲ ಕಡೆ ನಡೆದಿದೆ. ಆದ ಕಾರಣ ಈ 9 ದಿವಸಗಳ ಕಾಲ ನಡೆಯುವಂತಹ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ನವಜೀವನ ಸಮಿತಿಯ ಸದಸ್ಯರಾದಂತಹ ನಾನು ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ.